ಕಟೀಲಿ ನನ್ನ ಹತ್ರ ಸಾಕಾಗಿ ಹೋತ ಆ ಕಟಿಗೆ ಅಂತ ಬರವಲ್ದು ಬಿಡವಲ್ದು ನನ್ನ ಕಡೆ ಸಾಕಾಗಿ ಹೋತು. ನಮ್ಮಪ್ಪ ಯಾಕೆ ಮನೆ ಹಾಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾನ ಅಂತೀನಿ. ಏನೇನು ನಮ್ಮಪ್ಪ ಬುದ್ಧಿನ ಬರಂಗಿಲ್ಲ. ಏನ ತಳ್ಳ ತಳ್ಳ ಹೊಳಿತಾವಗಲ್ಲ ಎಲ್ಲ ಹುಡುಗಿಯರು ನಿನ್ನ ಮುಂದಲ್ಲ. ಏನ ತಳ್ಳ ತಳ್ಳ ಹೊಳಿತಾವಗಲ್ಲ ಎಲ್ಲ ಹುಡುಗಿಯರು ನಿನ್ನ ಮುಂದಲ್ಲ. ಕಣ್ಣಿಗೆ ಹಾಗೆ ಸಿಗಲ್ಲ ಎಲ್ಲ ನೋಡಿ ಅದ ನಾನು ಪಾಗಲ್ಲ. ಕಣ್ಣಿಗೆ ಹಾಗೆ ಸಿಗಲ್ಲ ಎಲ್ಲ ನೋಡಿ ಅದ ನಾನು ಪಾಗಲ್ಲ. ಎಲ್ಲ ತಳ್ಳ ತಳ್ಳ ಹೊಳಿತಾವಗಲ್ಲ ಎಲ್ಲ ಹುಡುಗಿಯರು ನಿನ್ನ ಮುಂದಲ್ಲ. ಎಲ್ಲ ಹುಡುಗರು ನಿನ್ನ ಮುಂದ ಯಾರಪ್ಪ ಇವರು? ಇಂಥ ಜಂಗಲ್ದಾಗ ಏಕಚಿತ ಒಂದು ಹುಡುಗಿ ಕಟ್ಗೆ ಮಾಡ್ಬೇಕಂದ್ರ ಎಷ್ಟು ಧೈರ್ಯ ಇರ್ಬೇಕ್ರಿ ಅಂತೇನೆ. ಇದು ನಮ್ದರಪ್ಪ ಕಪಾಟ ಹಳೆ ಡಬ್ಬಿ ಇದು. ಹೌದಪ್ಪ, ನೀ ಬಾರಿ ಹೊಸ ಪ್ಯೂರ್ ಕಪಾಟ್ ನಿಂದು. ನೀನು ಬಾರಿ ಪ್ಯೂರ್. ಹೌದು ಹೇಳ್ರಿ ಮಾಟಿ. ನಾ ಬಂದ ಬಾಳ ಹೊತ್ತಾತ್ ನೋಡು. ಕಟ್ಗಿ ಕಡ್ದು 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 ಎಲ್ಲ ಎಷ್ಟು ಗುಳ್ಳಿ ಬಂದ್ಬಿಟ್ಟು. ಗುಳಿ ಬಂದವ ಏನ್ ಮಾಡಕ್ ಹೋಗಿದ್ದಲ್ಲ? ಗುಳಿ ಬರಂಗ ಹ್ಯಾಂಗ ಬಂದವ ಅಂತದ್ ಏನ್ ಮಾಡಕ್ ಹೋಗಿದ್ದಲೆ? ನೀನು ಗುಳಿ ಬರೋ ಕೆಲಸನ ಅಂತೇನೆ. ಏ ಮೂಳ, ನನ್ಗೊಟ್ಟು ತೋರ್ಸ ಯವ್ವ, ನನ್ಗೊಟ್ಟು ತೋರ್ಸ. ಗುಳ್ಳಿ ಬಂದಿದ್ದು ತೋರ್ಸಕ ಅದೇನು ವಾಟ್ಸಪ್ ಮೆಸೇಜ್ ಏನು ನಿನಗೆ ತೋರ್ಸಕ? ಮತ್ತೆ ನಾನು ಕೇಳಿದ್ದು ಗುಳಿ ಗುಳ್ಳಲೇ ಗುಳ್ಳಿ. ಅದನ್ನ ಯಾಕೆ ಅಲ್ಲಿಂದ ಹಿಂಗ ಮ್ಯಾಗಿಂದ ಕೆಳಗೆ ನೋಡಕತ್ತಿದಿ? ಗುಳ್ಳಿ ಇಲ್ಲಿ ಬಂದವ ಕೈಯಾಗ ಕೈಯಾಗ. ಮೊದಲೇ ಸಲ ಅಲ್ಲ ಮದ್ರಂಗಿ ಗುಳಿ ಬರ್ತದ ಸ್ವಾಭಾವಿಕ. ಸ್ವಲ್ಪ ರೂಢ ಮಾಡ್ಕೊಂಡ್ರಿ ಏನೋ ಆಗಂಗಿಲ್ಲ ತಗ, ರೂಢ ಆಗೈತಿ. ಅಯ್ಯೋ, ಗುಳ್ಳಿ ಬರೋದು ಮೊದ್ಲೇ ಸಲ ಇರ್ಬಲ್ದೇಕ, ಆದ್ರ ತ್ರಾಸ ಎಷ್ಟಾಕತಿ ಹೇಳು? ತ್ರಾಸ ಯಾಕಿರಲ್ಲ? ಕುಂತವ್ರಿಗೆ ಒಂದ್ ತ್ರಾಸು, ನಿಂತವ್ರಿಗೆ ಒಂದ್ ತ್ರಾಸು. ನನಗೊಂದ್ ತ್ರಾಸು ಇದ್ರೆ ನಿನಗೊಂದ್ ತ್ರಾಸು. ಅದು ದೇವ್ರ ನಿರ್ಣಯ ಮಾಡ್ಬಿಟ್ರೆ ಎಲ್ಲರಿಗೆ ಒಂದ್ ತ್ರಾಸ ಇದ್ದದ್ದೇ. ತ್ರಾಸ ಇದ್ರು ಮಾಡೋ ಕೆಲಸ ಮಾಡ್ಕೊಂತಾನೆ ಇರ್ಬೇಕಲ್ಲ. ಮದ್ರಂಗಿ ಕಟಿ ಜೀವಕ ಕಟಿ ತ್ರಾಸ ಯಾರಿಗೆಲ್ಲ ಲೇ ಮಟಿ? ಎಲ್ಲರಿಗೆ ಒಂದೊಂದ್ ತರ ತ್ರಾಸ ಇದ್ದೇ ಇರ್ತದೆ ಲೇ ಮಟಿ, ಇದ್ದೇ ಇರ್ತದೆ. ತ್ರಾಸ ಯಾರಿಗಿಲ್ಲಪ್ಪ, ಎಲ್ಲರಿಗೂ ಇದ್ದಿದ್ದ ತ್ರಾಸ. ನೀ ಯಾಕೆ ಬಂದು ಎಷ್ಟೊತ್ತ ನಡ ನಮ್ಮಿಬ್ಬರ ನಡಗ? ಯಾಕ ನಿಮ್ಮಿಬ್ಬರಿಗ ಒಂದು ಸರಿಯಾಗಿಲ್ಲ ಅಂದೆ? ಏನ ಗೌಡಪ್ಪ ಮನ್ಯಾಗ ಅಡಿಗೆ ಮಾಡಕ್ ಅಷ್ಟ ಹಚ್ಚಿರಿ ನನ್ನ? ಏನ್ ಕಾಳಪ್ಪನ ಕೊಡ್ಲಿ ತರಕ ಹಚ್ಚಿರಿ ಅಂದೆ? ಅಯ್ಯಯ್ಯೋ, ಕೊಡ್ಲಿ ವಿಷಯ ಇಲ್ಲಿಗೂ ಸುದ್ದಿ ತಗೊಬಂದ್ಬಿಟ್ಟಿ ನೋಡು. ಅವ್ನು ಕೊಡ್ಲಿ ಒಟ್ಟ ಸವಿಲಾರ್ದಂಗ ಇಟ್ಕೋಬೇಕು ಅಂತ ನಾನು ಒಟ್ಟ ಮಂಡ ಮಾಡಬಾರ್ದಂತ ನೋಡು. ಮೊದ್ಲು ಹೇಳಿರ್ತೇನೆ ನನಗೆ. ಕಾಳಪ್ಪ ನನಗ ಅದನ್ನ ಹೇಳಂಗೆ ಮದ್ರಂಗಿ, ನಾನು ಅದನ್ನ ಹೇಳ ಅಲ್ಲೇ ಮದ್ರಂಗಿ, ನಿನಗೆ ಏನ್ ಹೇಳಿ ನಾನು? ಅದಕ್ಕ ನಾನು ಸವಕ್ ಬಾರ ಅಂತ ಹೇಳಿ ನಾನು ಮಾತು ಕೇಳಿದೇನೋ? ನೀನ ಕೇಳಿಲ್ಲ. ಒಂದು ಸಲ ನಾನು ಸವಕ್ ಬಂದ ನೋಡ, ಹೊಸದೈತಲ್ಲ ಏನಂದ ಕೊಡ್ಲಿ. ಒಂದು ಸಲ ಜಾತ್ರೆಯಾಗ ನೀ ಕೊಡ್ಲಿ ಮಸ್ಗಂಡಿ ಅಂದ್ರ ಮುಂದಿನ ವರ್ಷ ಬರೋವರೆಗಿನ ಕೊಡ್ಲಿ ಮಸಂಗಲ್ಲ. ನೀ ಇಟ್ಟಲ್ಲೇ ಇಟ್ಟು ಜಂಗ್ ಹತ್ತಂಗಲ್ಲ, ತುಕ್ ಹಿಡಂಗಲ್ಲ. ಹಂಗ ಫಳ ಫಳ ಮಿರಿ ಮಿರಿ ಮಿಂಚ್ಬೇಕ. ಹಂಗ ಮಸದೇನಲ್ಲಿ ಈ ಮಾಟಿ ಕೊಡ್ಲಿನ ಮಟಿ ಆ ಮಿರಿ ಮಿರಿ ಮಿಂಚದಿರ್ಲಿ ಮಟಿ. ಹೌದಾ? ನಿನ್ನ ಕೊಟ್ಟಿ ಕಾವ ಇಲ್ಲಂಗ್ ಮಾಡಿ ಅಂತಲ್ಲಿ ಕಾವ ಇಲ್ಲಂಗ್ ಲೇ ಹೌದ? ಊರಾಗಿನ ಜನ ಎಲ್ಲ ಹೇಳ್ಯಾರ ನನಗೆ, ನಾನು ಕೇಳೇನಿ. ಅವನ ಪೂರ್ತಿ ಸೌದು ಯಾಕೋ ಬರ್ಲಂಗ ಲೇ ಲೇ ಮದ್ರಂಗಿ, ಕೊಡ್ಲಿಗೆ ಕಾವು ಸರಿದಾಡಿದ್ರಲ್ಲ ಅದರ ಮಜಾ ಇಲ್ಲ ಈ ಲೋಕದಿಂದ ವಜಾ. ನೋಡ ಮದ್ರಂಗಿ, ಎರಡು ನಿನ್ನ ಕೈಯಾಗನ ಐತಿ. ಕೊಡ್ಲಿ ಕಾವು ಸರಿದಾಡ್ತತಿ ಅಂದ್ರ ಸ್ವಲ್ಪ ಬೆಣ್ಣಿ ಬಡ್ಕೊಂಡು ಬಿಗಿ ಮಾಡ್ಕೋಬೇಕ, ಲೂಸ್ ಮಾಡ್ಕೋಬೇಕು. ಎರಡು ನಿಂದ್ರಾಗ ಐತಿ ನೋಡಿ. ಏನ್ ಮಾಡ್ಕತಿ ಮಾಡ್ಕ. ಅಲ್ಲೇ ಮಟಿ
ಹೇಳಪ್ಪ. ಬೆಣಿ ಬಡದಂತೇನ ಕರೇನಪ್ಪ. ಹಾ. ಏನ ಕಾಳಪ್ಪನ ಹೆಂಡತಿ ಕೇಳ್ಬೇಕ, ಏನ ಕಾಳಪ್ಪನ ಹೆಂಡತಿ ಜೋಡಿ ಜಗಳ ಆಡ್ಬೇಕ. ಜಗಳ ಮಾಡಬೇಡ. ಏಯ್, ಎರಡು ಮಂದಿ ಬಾಯಿ ಮುಚ್ತಿರಿಲ್ಲ. ನಿಮ್ ಮಾತು ಕೇಳಿದ್ರೆ ಇಲ್ಲಿ ಕುಂತ ಜನ ಬಂದು ನಿಮ್ಮನ್ನ ಹೆಂಗ್ ಬೇಕಂತ ಬಡ ಅವ್ರೇನ ಅನ್ನಲ್ಲ, ಒಂದ್ ಒಗಿ ಪಂಪ ಎಲ್ಲರೂ ಸುಮ್ಮನೆ. ನಾನು ರೊಕ್ಕದ ಗಂಟು ನಿನ್ನ ಕೈಯಲ್ಲಿ ಕೊಟ್ಟಿದ್ದು ನಿಜ. ಆದರೆ ಆದರೆ ಅದು ಹೇಗೆ ಮಾಯವಾಯಿತು ಇಂದಿರಾ, ಅದು ಹೇಗೆ ಮಾಯವಾಯಿತು? ಸ್ವಾಮಿ, ಜೀವನದಲ್ಲಿ ಬೇರೆಯವರಿಗೆ ಕಷ್ಟವನ್ನ ಕೊಟ್ಟು ನಾನು ಸುಖ ಪಡುವ ಹೆಣ್ಣಲ್ಲ. ಆದ್ರೆ ಆ ಹಣ ಎಲ್ಲಿ ಹೋಯ್ತು ನನಗೆ ಗೊತ್ತಿಲ್ಲ. ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ತಂದೆಯ ಹೆಗಲು ತಾಯಿಯ ಮಡಿಲು ಈ ಪ್ರಪಂಚದಲ್ಲಿ ಅತಿ ಪವಿತ್ರವಾದದ್ದು ಅಂತ. ಆದ್ರೆ ನನ್ನ ಹೆತ್ತ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಆ ಹಣವನ್ನ ನಾನು ಕದ್ದಿಲ್ಲ ಸ್ವಾಮಿ, ನಾನು ಕದ್ದಿಲ್ಲ. ಛೇ ಛೇ, ನೀನು ದುಡ್ಡು ಕಳವು ಮಾಡಿದೆ ಎಂದು ನಾನು ಹೇಳಲಿಲ್ಲ ಇಂದಿರಾ. ಆದರೆ ನನಗೇಕೋ ಯಮುನಾಳ ಮೇಲೆ ಸಂಶಯ ಬರುತ್ತೆ. ದುಡ್ಡು ಕಳು ಮಾಡುವಷ್ಟು ದಡ್ಡಿ ನಾನಲ್ಲ ನೋಡಿ. ಇಲ್ಲ ಸಲದ ಅಪವಾದವನ್ನು ನನ್ನ ಮೇಲೆ ಹೊರಿಸಿದ್ದೆ ಆದ್ರೆ ಆರಕ್ಷಣವು ನಾನು ಈ ಮನೇಲಿ ಇರೋದಿಲ್ಲ. ನಾನು ತವರ ಮನೆಗೆ ಹೋಗ್ಬೇಕಾಗತ್ತೆ. ರಮಣ, ಮಾತು ಮಾತಿಗೂ ತವರು ಮನೆ ಅಂತ ಹೇಳಬಾರ್ದಮ್ಮ, ಹೇಳಬಾರ್ದು. ಹೂನವ ಇಂದ್ರವ, ಹೂ ನೀನ್ ಹೇ ಮಾತು ಕರೆ ಐತಿ. ಹೆಣ್ಮಕ್ಳ ಬಾಯಲ್ಲಿ ತವ್ರ ಮನೆಗೆ ಹೋಗ್ಬಾರ್ದು ನಿಜ. ಆದ್ರೆ ಹೆಣ್ಮಕ್ಳು ಕಳುವು ಮಾಡಬಾರ್ದು. ದುಡ್ಡು ಕಳವು ಮಾಡುವವಳಿಗೆ ಮರ್ಯಾದೆ ಇರುವುದಿಲ್ಲ. ಓಡಿ ಹೋಗುವವಳು ಹಾಲಿಗೆ ಹೆಪ್ಪು ಹಾಕುವುದಿಲ್ಲ. ಓಡಿ ಹೋಗುವಷ್ಟು ದಡ್ಡತನ ನನ್ನಲ್ಲ, ಅಂತ ಸಾಮರ್ಥ್ಯನೂ ನನಗೆ ಬೇಕಾಗಿಲ್ಲ. ಒಂದ್ ವೇಳೆ ಕಳು ಮಾಡಿಕೊಂಡ್ರೆ ದಕ್ಕಿಸಿಕೊಳ್ಳುವ ಸಾಮರ್ಥ್ಯ ಕೂಡ ನನ್ನಲ್ಲಿದೆ. ಎಷ್ಟು ಚಂದ ಕಣ್ಣೀರ್ ನಾಟಕ ಮಾಡ್ತೀನಿ. ಇನ್ನೊಂದು ಸಲ ಕೈ ಮಾಡಿದ್ದೆ ಆದ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ತಂದೆ ಆಸ್ತಿ ಮಾಡಿದ, ಮಗ ಸಾಲ ಮಾಡಿದ ಅಂತ ಹೇಳಿ ಮರಳಿ ಪಾಟೀಲರ ಮನೆಗೆ ಹೋದ್ರೆ ಖಾಲಿ ಹಾಳಿ ಕೈ ಚೀಲ ಇಟ್ಟು ಹೋಗುವಂತಳ ನನ್ನ ಸೊಸಿ. ಬಂಗಾರಲೇ ಇದು. ಅಪ್ಪ, ನಿನ್ನ ಸೊಸೆ ಬಂಗಾರವಪ್ಪ, ಬಂಗಾರ. ತಳ ಹೊಳೆಯುವುದಲ್ಲ ಬಂಗಾರವಲ್ಲಪ್ಪ. ಮಾತು ಬೆಳ್ಳಿ, ಮೌನ ಬಂಗಾರ. ಬೆಳ್ಳಿ ಬಂಗಾರ. ಶಿವಪ್ಪ, ರೈತರು ಶಾಲ ಹಾಕೊಂಡು ಸಾಲ ಮಾಡುವ ಮಕ್ಕಳೇ ಜಾಸ್ತಿ ಆಗಿದ್ದಾರೆ ಈ ರೈತರ ಮನೆತನದಲ್ಲಿ. ಅದು ನಿನಗೆ ಗೊತ್ತಲ್ಲ. ನಾನು ಈ ಮನೇಲಿ ಒಂದು ಕ್ಷಣ ಕೂಡ ಇರೋದಿಲ್ಲ. ಇಷ್ಟು ಅವಮಾನ ಆದ್ಮೇಲೆ ನಾನು ಈ ಮನೇಲಿ ಇರಬೇಕಾ? ನಾನು ಹೋಗ್ತೀನಿ. ಯಮುನಾ, ನೀನೇಕೆ ಮನೆ ಬಿಟ್ಟು ಹೋಗುವೆಮ್ಮ?
ಪ್ರತಿಯೊಂದರ ಬೆಲೆ ಸಮಯ ಬಂದಾಗಲೇ ತಿಳಿಯುತ್ತದೆ. ನೋಡು ಇಂದಿರಾ, ಕಷ್ಟ ಬರುವುದು ನಮ್ಮನ್ನು ನಾಶ ಮಾಡಲಿಕ್ಕೆ ಅಲ್ಲ, ನಮ್ಮೊಳಗಿನ ಶಕ್ತಿಯನ್ನು ಅರ್ಥ ಮಾಡಿಸಲು. ವ್ಯಕ್ತಿತ್ವ ಎನ್ನುವುದು ಮಾನವನ ಜೀವನದಲ್ಲಿ ಬರುವುದು ಒಂದು ಅಗ್ನಿ ಪರೀಕ್ಷೆ. ಮಾವನವರೇ, ಅಂಕೆ ಇಲ್ಲದ ಚತುರೆ, ಲಗಾಮ ಇಲ್ಲದ ಕುದುರೆ ಅಂತಾರೆ. ಎಷ್ಟು ಚಂದ ಸೋಗ ಮಾಡ್ತೀಯ, ಸೋಗಲಾಡಿ ಹೇಳಕ್ ಬಂದ್ಬಿಟ್ಟಾಳ. ಅಂಕೆ ಇಲ್ಲದ ಕುದುರೆ, ಲಗಾಮ ಇಲ್ಲದ ಕುದುರೆ ಅಂತ. ಶಿವಪ್ಪ, ನೀನು ನಿಮ್ಮಪ್ಪನ ಮಗನೇ ಆಗಿದ್ರೆ ನೀನು ಮನೆ ಬಿಟ್ಟು ಹೋಗಿ ನೀ ಮಾಡಿದ ಸಾಲವನ್ನೆಲ್ಲ ತೀರಿಸಿ ಮರಳಿ ಮನೆಗೆ ಬಂದಿದ್ದರೆ ನೀನೊಬ್ಬ ನಿಷ್ಠಾವಂತನ ಮಗನೆಂದು ಊರ ಜನರ ಮುಂದೆ ಹೆಮ್ಮೆಯಿಂದ ಹೇಳುತ್ತಿದ್ದೆ. ನಾನು ಹೊರಗಡೆ ಹೋಗಿ ಬರುವಷ್ಟರಲ್ಲಿ ನೀನು ಈ ಮನೆಯಲ್ಲಿ ಇರಬಾರದು. ರಾಯನಿಗೆ ಮಾತ್ರ ಈ ವಿಷಯ ತಿಳಿಯಬಾರದು. ಆಹಾ, ನಮ್ಮ ಮಾವನವರು ಹೇಳಿದ ಅರ್ಥ ಆಗಿರ್ಬೇಕಲ್ಲ. ನಡ್ರಿ, ನಡ್ರಿ, ನಡ್ರಿ ಇಲ್ಲಿಂದ. ಯಮನ, ಅಳಬೇಡ, ಸುಮ್ಮನೆ ಇರಿ ಇಂದಿರಾ, ಅಳಬೇಡ. ಮೋಸ ಮಾಡುವವರು ಸಂಭಾವಿತರನ್ನೇ ಗುರಿಯಾಗಿಟ್ಟುಕೊಳ್ಳುತ್ತಾರೆ. ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬುತ್ತಾರೆ. ಅದಕ್ಕೆ ನಾವೇ ಸಾಕ್ಷಿ. ಹೌದು, ಮಹಾ ಸಂಭಾವಿತರು ನೀವು. ಮೋಸ ಮಾಡುವವರನ್ನು ಹುಡುಕ್ತಾರೆ ಅಂತ ಹೇಳ್ತಾ ಇದೆಯಲ್ಲ. 58,000 ಕದ್ಕೊಂಡು ಬಂದಿಯಲ್ಲ, ಎಲ್ಲಿಂದ ಯಾರು ಕದ್ರು? ಇನ್ನು ಈ ಮನೆಯಲ್ಲಿ 6 ನಿಮಿಷ ಕೂಡ ಇರುವುದು ಬೇಡ. ಈ ಮನೆಯಲ್ಲಿ ಒಂದೇ ಒಂದು ದೊಡ್ಡ ನೀರು ಕುಡಿದ್ರು ಸಹ ವಿಷ ಕುಡಿದಂತೆ. ಬನ್ನಿ ಸ್ವಾಮಿ, ಹೋಗೋಣ. ಅಯ್ಯ, ಬ್ಯಾಡಿರು ಜ್ಯೂಸ್ ಮಾಡ್ಕೊಡ್ತೀನಿ, ಯಾಕೆ ಟೆನ್ಷನ್ ಮಾಡ್ತೀನಿ? ಮುಖ ನೋಡು, ನೀರ್ ಯಾಕೆ ಕುಡಿತಿ? ನೀರಾದ್ರೂ ಕುಡಿ, ಇಲ್ಲ ಬೇರೆ ಏನಾದ್ರೂ ಕುಡಿ. ಒಟ್ಟಿನಲ್ಲಿ ನಿನ್ನ ಕೊಳ್ಳ ಅಂತಲ್ಲ ಈ ತರ ಒಟ್ಟೆಲ್ಲಿಗೆ ಅದು ಹೋಗು. ಇಂದಿರಾ, ಏನು ಕೆಲಸ ಅಂತ ಉಯ್ಯು 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 ಅಂದ್ರು. ಯಾರಪ್ಪನ ಮನೆಯಂತೆ ಹಾಕಿರಲ್ಲ. ನನ್ನ ಆಸೆಗೋಸ್ಕರ ಈ ಚಿನ್ನವನ್ನ ಇಟ್ಕೊಂಡು ನಾನು ಡಂಗುರ ಸಾರೋಳಲ್ಲ. ತೆಗೆದುಕೋ ಸ್ವಾಮಿ, ಬನ್ನಿ ಸ್ವಾಮಿ. ಅಂತೂ ಈ ಮನೇಲಿ ಎಲ್ಲವೂ ಹೊರಟು ಹೋಗಿ. ಅಂತೂ ಈ ಮನೆಗೆ ನಾನೇ ರಾಣಿ. ಶ್ರೀ ಮಲ್ಲಿಕಾರ್ಜುನ ನವತರುಣ ನಾಟ್ಯ ಸಂಘ ಮಲಕನಕೊಪ್ಪ, ತಾಲೂಕ್ ಕಲಗಟ್ಟಿಗೆ. ಕೆ ಪಾಟೀಲ, ಧರೆಗೆ ಇಳಿದು ಬಾ ಅಂತ ಅವರಿಗೆ ಏಕೆ ಹೇಳುತ್ತೀವಿ? ಲೇ ಪಾಟೀಲ, ತಂದಿದ್ದೇನೆ ನಿಮ್ಮ ಪತ್ರವನ್ನು. ಪತ್ರ? ಯಾವ ಪತ್ರ? ಜನನ ಪತ್ರವೇ ಇಲ್ಲ ಆಸ್ತಿಯ ಪತ್ರವೇ ಇಲ್ಲ, ನಿಮ್ಮ ಮರಣ ಪತ್ರ. ನಮ್ಮಂತವರನ್ನು ನೋಡಿದರೆ ಭಯ ತಾನಾಗಿಯೇ ಬರುತ್ತದೆ ಅಲ್ಲವೇ? ಇವರಿಗೆ ಜೋಡು ಹುಲಿಗಳು ಕಂಡರೆ ಭಯ ಬರುವುದು. ಜೋಡು ಜೋಡು ಹುಲಿಗಳನ್ನು ಕಂಡು ನಾಡಗುವನಲ್ಲ ಈ ಪಟೇಲರು. ಇಂಥ ಹುಲಿ ಹಿಡಿಬೇಕಾದ್ರೆ ಇಂಥ ಕುರಿಮರಿಯನ್ನು ಬಲಿ ಕೊಟ್ಟೆ ಹುಲಿ ಹಿಡಿಯಬೇಕು. ಇಂಥ ಹುಲಿಗಳು ನಮ್ಮ ಕೈಯಲ್ಲಿ ಸಿಕ್ಕು ಇಲಿಮರಿಗಳಾಗಿ ಬಿಟ್ಟಿವೆ. ಇಲಿಮರಿಯಾಗಿ ನಿಮ್ಮ ನೋಟಿನ ಚೀಲವನ್ನು ಹಾಳು ಮಾಡಲು ಬಂದ ಇಲಿಮರಿನೇ ಎಂದು ಭಾವಿಸು. ಆದರೆ ಇನ್ನು ಈ ನಮ್ಮ ಊರಲ್ಲಿ ಶಾಂತಿ ನೆಲೆಸಬೇಕಾದರೆ
ನಮ್ಮಿಬ್ಬರಲ್ಲೊಬ್ಬರು ಕ್ರಾಂತಿಯಾಗಲೇಬೇಕು. ಕ್ರಾಂತಿ? ಕ್ರಾಂತಿಕಾರಿ ಒಬ್ಬರಲ್ಲ ಮಗನೇ, ಇಬ್ಬರು ಕ್ರಾಂತಿಕಾರಿ ಆಗಲೇಬೇಕು. ಪ್ರತಿದಿನ ರಾತ್ರಿ ನಮ್ಮನ್ನು ನೆನಪಿಸಿಕೊಳ್ಳಬೇಕು. ಹಾಗೆ ಮಾಡಬೇಕು. ಎಂತವರೆಗೆ? ಲೇ ರಾಯ, ಗುಂಡು ಹಾರಿಸುವ ಗಂಡುಗಳಿಗಳು ನಾವು. ರಾಯ, ಎಚ್ಚರದಿಂದ ಮಾತನಾಡಿದ್ರೆ ಇದು ನಿನಗೆ ಕೊನೆ ಎಚ್ಚರಿಕೆ ಗಂಟೆ. ಎಚ್ಚರಿಕೆಯನ್ನು ಹೇಳಲು ನಾನೇನು ಸಮುದ್ರದಲ್ಲಿ ಮೀನು ಹಿಡಿಯುವವನು ನಾನಲ್ಲ. ಎಚ್ಚರಿಕೆಯನ್ನು ಹೇಳಲು ಶಿವನೂ ಅಲ್ಲವೇ ಅಲ್ಲ. ನಾನು ಅವಾಜ್ ಹಾಕಲ್ಲ. ಹಾಕಿದರೆ ಶಿಕಾರಿ ವೀರನಂತೆ ರಚಿಸಿ ಎದುರು ಬಂದವರನ್ನು ಕಾಡುಗತ್ತಿನಲ್ಲಿ ಬೇಟೆಯಾಡುವುದೇ ನನ್ನ ಗುರಿ. ಗುರಿ? ರಾಯ, ಇಟ್ಟ ಗುರಿ ದಿಟ್ಟತನದಿಂದ ಬಂದವರನ್ನು ಬಿಟ್ಟಿಲ್ಲ. ಈ ಜಮೀನುದಾರ ಸಾಹುಕಾರ ಪಾಟೀಲರು ಗುರಿ ಸಾಧಿಸುತ್ತೇನೆಂದು ಹೊರಟು ಬಂದ ಗಂಡಸೆ. ಇಟ್ಟ ಗುರಿ ದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯುವ ಜಾಯಮಾನ ನನ್ನದಲ್ಲವೇ ಪಾಟೀಲ. ನನ್ನ ಆಸ್ತಿಯನ್ನು ನಾನು ಹೇಗೆ ತೆಗೆಯಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಕೋಟಿನ ಕಟಕಟಿಯಲ್ಲಿ ಬಂದು ನಿಂತಾಗ ಗೊತ್ತಾಗುತ್ತದೆ ಕಾನೂನು ಎಂಬುದು ಏನೆಂದು. ಕಾನೂನು? ಲೇ, ಕೋರ್ಟಿನಲ್ಲಿ ನ್ಯಾಯ ಹೇಳುವ ಜಡ್ಜನ್ನೇ ಗುಂಡಿಟ್ಟು ಕೊಲ್ಲುವ ಭಯಂಕರ ವಿಕೃತ ನರವ್ಯಾಕರಗಳು ನಾವು. ಅಂಥದ್ರಲ್ಲಿ ನೀವು ಇಟ್ಟ ಹೆಜ್ಜೆ ದಿಟ್ಟ ಹೆಜ್ಜೆ ಹಿಂದೆ ತೆಗೆಯುವ ಜಾಯಮಾನ ನಿಮ್ಮದಲ್ಲವೇ? ಲೇ, ನಿಮ್ಮ ಮಾನ ಪ್ರಾಣ ಜಯ ಸೇರಿಸಿ ಎರಡು ಲೆಕ್ಕ ಮಾಡ್ರಿ. ನಾವು ಕಾನೂನಿನ ಹಾಕಿದ ಚೌಕಟ್ಟಿನಲ್ಲಿ ಎರಡು ಒಂದೇ ಆಗಿರ್ತದೆ. ಏನಮ್ಮ, ನಾನು ಬರೋಬ್ಬರಿ ಒಂದು ಅರ್ಧ ತಾಸ ಲೋಟ 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 ಹಚ್ಚಿಬಿಟ್ಟಿರಲ್ಲ. ಕಾನೂನು ಕಾನೂನು ಅಂತಿರಲ್ಲ ಮಕ್ಕಳ. ಕಾನೂನು ಬಗ್ಗೆ ನಿಮಗೆ ಅಧಿಕಾರ ಕೊಟ್ಟಾರೆ ಅಲ್ಲ. ನಿಮ್ಮ ಮನ್ಯಾಗ ಹೆಣ್ಮಕ್ಳು ರೊಟ್ಟಿ ಬಿಡಬೇಕಾದ್ರೆ ಒಲೆ ಊದ್ರಲೇ ತಪ್ಪ ಅಂತೇಳಿ ಅಧಿಕಾರ ಕೊಟ್ಟಿರ್ಬೇಕು. ನೋಡಿ ಊದ್ರಿ, ನೆತ್ತಿಗೆತ್ತಿಗೆ ಹತ್ತಿದ್ದು ಪಕ್ಕದಾಗ ನೀರು ಇಟ್ಕೊಂಡು ಊದ್ರಲೇ ಎಂತ ಮನೆತನದಲ್ಲಿ ಹುಟ್ಟಿ ಎಂತವರ ಸಹವಾಸ ಮಾಡಿದಿಲೇ ಮಗನೇ. ಲೇ ಪಟೇಲ, ನೀನು ಯಾರನ್ನಾದರೂ ತಡವಿರಬಹುದು, ಆದರೆ ಈ ದಯಾನಂದಪ್ಪನ ಮಗ ರಾಯನನ್ನು ತಡವುವುದು ಒಂದೇ. ಇಲ್ಲ, ಈ ಹುಲಿ ಗರ್ಜನೆಗೆ ಹೆದರಿ ನಿಮಗೆ ನೀವೇ ಬಿಸಿಗುಡುದು ಸಾಯುವುದು ಒಂದೇ. ಸೇರಿಸಿ ಲೇ ರಾಯ, ವಿಷದ ಬೀಜವನ್ನು ಬಿತ್ತಿರುವೆ, ಅದು ನಮ್ಮ ಗೌಡ್ರ ಮನೆಯಲ್ಲಿ. ನಮಗೆ ವಿಷ ಕುಡಿದು ಸಾಯಲು ತಿನ್ನಲೇ ಮಗಳೇ. ಲೇ ರಾಯ, ಆ ವಿಷ ನಿನಗೆ ಕುಡಿಸಿ ಸಾಲ ಜಾಸ್ತಿಯಾಗಿ ಸತ್ತು ಹೋದ ರಾಯ ಅಂತ ಹೇಳಿ ನಿನ್ನನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡಿ ಎಷ್ಟು ಮಂದಿಗೆ ಹಾಗೆ ಮಾಡಿದ್ರಲೇ ಮಕ್ಕಳ. ಸಾಲ ಜಾಸ್ತಿಯಾಗಿ ರೈತರು ಸಾಯುತ್ತಾರೆ ನಿಜ, ಆದರೆ ನಿಮ್ಮಂತ ಕರುಣೆ ಇಲ್ಲದ ಬಡ್ಡಿ ಧನಿಕರು ಕೊಡುವ ಕಿರುಕುಳಕ್ಕೆ ಎಷ್ಟೋ ರೈತರು ಸಾವನ್ನಪ್ಪಿದ್ದಾರೆ. ಕಿರುಕುಳದ ಗಂಡೆ ನಿಮ್ಮಂತವರು ಎಂತ ಸಣ್ಣ ಹಳ್ಳಿಯಲ್ಲಿ ಬಡ್ಡಿ ಲೆಕ್ಕ ಮಾಡಿ ರೈತರನ್ನು ಹಾಳು ಮಾಡಿದವರು
ಎಂಥವರು ನೀವು? ಏ ತಮ್ಮ ಶರತ್ತ, ನಮ್ಮ ಮನ್ಯಾಗ ಗೌಡ್ರ ಮನ್ಯಾಗ ನಮ್ಮ ಮನ್ಯಾಗ ಇಟ್ಕೊಳಕ್ ಜಾಗ ಇಲ್ಲ. ನಿಮ್ಮ ಮನೆಗೆ ತಂದು ಕೊಡ್ತಾವಂತ ಹುಡುಗಿರಲ್ಲೇ ನಮ್ಮ ಮನೆ ಬೀರ ಐತಿ, ಅವನವನು 300 ರೂಪಾಯಿ ಬಂದು, ಒಂದು 800 ರೂಪಾಯಿ ಬಂದು, ಒಂದು ಬ್ಯಾರ್ಲು ಬಂದವ, ಒಂದು 25-30 ಇಟ್ಟಾಗ ಜಾಗ ಐತಿ. ಅಂತದ್ರಾಗ ನಾವೇನಾರ ಅವ್ರ ಮನೆಗೆ ಹೋಗಿದ್ವಂದ್ರೆ ರೊಕ್ಕ ಕೊಡ್ತಾವೆ ಅಂತ ಹೇಳ. ಲೇ ಕುಲಕರ್ಣಿ, ರೈತನ ಪರಿಸ್ಥಿತಿ ಹಾಗೆ ಇರುತ್ತದೆ. ನಿಮ್ಮ ಮನೆಯೊಳಗೆ ನೋಟಿನ ಕಟ್ಟು ಒಟ್ಟದಿದ್ದರೆ ರೈತರು ನಿಮ್ಮ ಹತ್ತಿರ ಏಕೆ ಸಾಲ ಮಾಡುತ್ತಿದ್ದರು? ರೈತನಿಗೆ ಒಮ್ಮೆ ಡಿಮ್ಯಾಂಡ್ ಬರುತ್ತದೆ. ಇದೇ ಕಾಲ ಇದೇ ಮಾತು ಇರಲ್ಲ. ರೈತ ಬೆಳೆದರೆ ಎಲ್ಲರೂ ತಿನ್ನುತ್ತಾರ, ಇಲ್ಲ ಅಂದ್ರೆ ನೀವು ಮಣ್ಣು ತಿಂತೀರೇ, ಮಣ್ಣು ತಿಂತೀರಿ. 3 ಹೊತ್ತು ಕೂಲಿಗೆ ಬಂದ ರಾಯಪ್ಪ, ಇಲ್ಲಿ ದೇವರಾಣಿಗೆ ಮಾತಾಡಲ್ಲ, ದೇವರಾಣಿ ಮಾತಾಡಲ್ಲ. ನೀವು ಮಾತಾಡುವಂದಾಗ ಮಾತಾಡ್ತಾನೆ, ಇವರು ಅಂದ್ರೆ ಇರ್ತಾರೆ, ಹೋಗಿ ಬಿಡಲ್ಲ ಅಂದ್ರೆ ಹೋಗೇ ಬಿಡ್ತಾನೆ. ನೋಡಿ ಚಿಕ್ಕಪ್ಪ, ನಾನು ನನ್ನ ಹೊಲ ಹೊಡಿತೀನಿ, ಅಕಸ್ಮಾತ್ ರಾಯಣ್ಣ ಬಂದು ಹೊಡಿಬಹುದು, ಹೇಳಕ್ಕಾಗಲ್ಲ. ತೀರ್ಪು ಕೊಡುವುದಕ್ಕೆ ನೀನು ನ್ಯಾಯಾಧೀಶನೂ ಅಲ್ಲ, ತಾಲೂಕಾ ದಂಡ ಅಧಿಕಾರಿನೂ ಅಲ್ಲ. ನಮ್ಮ ಕುಲಬಾಂಧವ ಚಿಕ್ಕಪ್ಪ ಬಂದ್ರು ಕೇಳಕ್ಕಾಗಲ್ಲೋ ಮಗನ. ಗೌಡ್ರ ದುಶ್ಮನ್ ಕಹಾಬೆ ಅಂದ್ರೆ ಹೈ ಅಂತ ಸಂಗೊಳ್ಳಿ ರಾಯಣ್ಣ ದರ್ಪನ್ಯಾಗ ಮೇರದ, ಆದ್ರೆ ಅವ್ರ ಮನೆಯವರು ಅಕ್ಕದ ಅವ್ರು ಹಿಡಿದು ಕೊಟ್ರು. ಇನ್ನು ಮುಂದೆ ನಿಮ್ಮ ಕತೆ ಏನಾಗತ್ತ ಗೊತ್ತಿಲ್ಲ. ಗೌಡ್ರ, ನೀವು ಹುಷಾರಾಗಿರ್ಬೇಕ್ರಿ. ಈ ಮುಚ್ಚಲೇ ಬಾಯ್, ನಮ್ಮ ರಾಜಕೀಯ ಲೆಕ್ಕಾಚಾರ ನಿನಗೇನು ಗೊತ್ತಲೇ? ಹೋಗಲೇ ಒಳಗೆ. ನೀನು ಲೆಕ್ಕದಲ್ಲಿ ಮಾತ್ರ ಜನನಾಗಿರ್ಬೇಕು, ನಮ್ಮ ವಿಷಯದಲ್ಲಿ ತಲೆ ಹಾಕಬೇಡ. ರಾ ಅಂದ್ರೆ ರಾವಣ, ಚ ಅಂದ್ರೆ ಜರಾಸಂಧ, ಕೀ ಅಂದ್ರೆ ಕೀಚಕ, ಅಂದ್ರೆ ಯಮಧರ್ಮ ಅಂತ ರಾಕ್ಷಸ ಗುಣಗಳೇ ರಾಜಕೀಯ. ಸಾಕ, ಇದು ಅಪ್ಪ ಹುಟ್ಟಿದ ಮಾತು ಅಂದ್ರ ಪ್ರಜ್ವಲನ. ನೀನು ಇರು ಅಂದ್ರ ಇರ್ತಾನೆ, ಮಾತಾಡೋ ಅಂದ್ರ ಮಾತಾಡ್ತಾನೆ. ಹೋಗಿ ಬಿಡೋಣ, ಬೂದಿ ಒಳಗೆ ಹೋಗಿ ಲೆಕ್ಕ ನೋಡೋದ್ರ ಬಿಡ್ತಾನೆ. ಲೇ ಪಾಟೀಲ, 30 ವರ್ಷದಿಂದ ರಾಜಕೀಯ ಮಾಡಿದ್ದರು ಒಂದೇ ಒಂದು ಆಸ್ಪತ್ರೆ ಕಟ್ಟಲಿಲ್ಲ, ಒಂದು ಶಾಲೆಯನ್ನು ನಿರ್ಮಿಸಲಿಲ್ಲ. ಲೇ, ಏನು ಮಾಡಿದ್ರಲೇ ಮಕ್ಕಳ ನೀವು? ಕಂಡವರ ಆಸ್ತಿ ಮೇಲೆ ಕಣ್ಣು ಹಾಕಿ ಮೆರೀತಿರುವಿಯಲ್ಲೋ. ನಿಮ್ಮ ಮಕ್ಕಳು ಅಷ್ಟೇ ಶಾಲೆಗೆ ಹೋಗ್ಬೇಕು, ಹೌದಲ್ವಾ? ನಿಮ್ಮಂತವರು ಇಂಥ ಊರಲ್ಲಿದ್ದರೆ ಊರು ಉದ್ಧಾರ ಆದಂಗ. ಶರತ್, ಇಲ್ಲಿಯವರೆಗೂ ಸುಮ್ಮನಿದ್ದೆ. ಇನ್ನು ಮುಂದೆ ನೋಡ್ತಾ ಇರು ಗೆಳೆಯ, ಈ ಗ್ರಾಮವನ್ನು ಹೇಗೆ ಮಾಡುತ್ತೇನೆಂದು. ಇಂಥ ದುಡ್ಡಿನ ದೊರೆಗಳು, ಇಂಥ ರಾಜಕಾರಣ ಮಾಡುವವರು ಈ ಊರಲ್ಲಿ ಇರಬಾರದು. ಈ ಹಿಂದೆ ನಾನು ಗ್ರಾಮ ಪಂಚಾಯತಿ ಸದಸ್ಯನಾದಾಗ ಮತ್ತು SDMC ಅಧ್ಯಕ್ಷನಾದಾಗ ಈ ಊರಿಗೆ, ಈ ಶಾಲೆಗೆ ನನ್ನ ಕೈಯಿಂದ ಎಷ್ಟು ಸಹಾಯ ಆಗಬೇಕೋ ಅಷ್ಟು ಸಹಾಯ ಮಾಡಿದ್ದೇನೆ. ಇನ್ನು ಮುಂದೆ ಅಂತ ಕಾಲಾವಕಾಶ ಸಿಕ್ಕರೆ ದವಾಖಾನೆ ನಿರ್ಮಿಸುತ್ತೇನೆ, ಶಾಲೆಯನ್ನು ಕಟ್ಟಿಸುತ್ತೇನೆ. ನೋಡ್ತಾ ಇರು ಗೆಳೆಯ, ನಾನಿನ್ನು ಬರುತ್ತೇನೆ. ಯುದ್ಧ ಬದ್ಧ ಮರ್ಯಾದೆ ಹೋಯಿತು.
ನಿನಗೆ ಎಷ್ಟು ಆಸ್ತಿ ಬೇಕು ಕೇಳಲಿ, ನಾನು ಕೊಡುತ್ತೆ. ಆದರೆ ಆದರೆ ಈ ಊರಿನಲ್ಲಿ ಅಲ್ಲ, ಬೇರೆ ಜಿಲ್ಲೆಯಲ್ಲಿ ಕೊಡುತ್ತೆ. ಇದಕ್ಕೇನಂತೀಯ? ನೋಡು ಶರತ್, ನಮ್ಮ ಗೌಡ್ರ ಜೊತೆ ನೀನು ಕೈ ಮಿಲಾಯಿಸಿದ್ರೆ ಈ ಊರು ನಮ್ಮ ಕೈಯಲ್ಲಿರುತ್ತೆ. ಒಂದ್ಸಲ ಯೋಚನೆ ಮಾಡಿ ನೋಡು. ಗೌಡ್ರೆ, ಶರತ್ ಗೌಡ್ರನ್ನ ಒಳಗಿಕೊಂಡು ಬನ್ನಿ, ನಾನು ಬರುತ್ತೇನೆ. ನೋಡು ಶರತ್, ಪ್ರಜ್ವಲ್ ಹೇಳಿದ್ದು ಅರ್ಥವಾಯ್ತು ತಾನೆ? ಇದಕ್ಕೇನಂತೀಯ? ಏ ಪಾಟೀಲ, ಕಂಡವರ ಆಸ್ತಿ ಹೊಡೆದು ಅನಾಹುತಕ್ಕೆ ಈಡಾಗಬೇಡ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ಸುಮ್ಮನೆ ನನ್ನ ಆಸ್ತಿಯನ್ನು ಬಿಟ್ಟು ಕೊಡು. ಇಲ್ಲ, ನೀನೇ ಈ ಊರು ಬಿಟ್ಟು ಹೋಗೋ. ಏನಂತ ಹೇಳು? ದುರಂತ, ಎಂತ ದುರಂತಕ್ಕೆ ಎಂತ ತೆರೆ ಎಳೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಏ ರಾಯ, ಒಂದು ವರ್ಷದಲ್ಲಿ ದವಾಖಾನೆ ಅಥವಾ ಶಾಲೆ ನಿರ್ಮಾಣ ಮಾಡುವುದು ಅಲ್ಲಲೇ ಹೆಬ್ಬಟ್ಟಿನ ರಾಯ. ಮೊದಲು ನಿಮ್ಮಪ್ಪನ ಗೋರಿ ಕಟ್ಟುವ ಮೊದಲು ಹೆಬ್ಬಟ್ಟಿನವರಾಗಿದ್ದರು. ದೇವರಂಥ ಮನಸ್ಸು ನಮ್ಮ ರಾಯಿನದು. ಡಬಲ್ ಡಿಗ್ರಿ ಮಾಡಿದವರು ಏನು ಮಾಡಲಾರರು. SSLC 3 ಸಲ ಫೇಲ್ ಆದವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನೀನು ಬರುವುದು ಇಟ್ಟುಕೋ, ಶಾಲೆಯನ್ನು ನಿರ್ಮಿಸುವೆ ನನ್ನ ಸ್ವಂತ ಜಾಗದಲ್ಲಿ. ಅದಕ್ಕೆ ರಾಯ ಶರತ್ ಅಂತ ಹೆಸರಿಟ್ಟು ನಾಮಕರಣ ಮಾಡಿ ನಿರ್ಮಿಸುವೆ ಆ ಶಾಲೆಯನ್ನು. ದುಡ್ಡಿನ ದುರಂಕಾರಿ ನಾನು ಹೊಲ ಹೊಡಿತೇನೆ. ಇವರ ಆಸ್ತಿಯನ್ನು ಏನಂದ್ರೆ ಕಂದಾಯ ಇಲಾಖೆಗೆ ಹೇಳಿ ಇವರ ಆಸ್ತಿಯನ್ನು ಸರ್ಕಾರಕ್ಕೆ ಹೋಗಬೇಕು. ಹಾಗೆ ನಿರ್ಮಿಸಿ ರಾಯ ಇನ್ನು ತಿಳಿಯಬಾರದು ಈ ಶ್ರೀಮಂತ ಪಟೇಲನ ಕುತಂತ್ರವನ್ನು. ಶರತ್ ಹಾಕಿದ ಸರದಾರ ಮುಂದೆ ನೋಡ್ತಾ ಇರೋ ನಿನ್ನ ಸಂಸಾರವನ್ನು. ಬರಲಿಲ್ಲ, ಹೊಲ ರಂಟಿ ಹೊಡೆಯಬೇಕು ಅಂತ ನಿನ್ನೆ ಹೇಳಿದ್ದೆ. ಶರತ್ತನಿಗೆ ಹೊಲ ಹೊಡೆಯಲು ಬರುವುದಿಲ್ಲ ಅಂತ ಕಾಣುತ್ತದೆ. ರಾಯ, ಹೊತ್ತು ನೆತ್ತಿಯ ಮೇಲೆ ಬಂದಿತ್ತು, ಹೊಲ ಹೊಡೆಯುವುದು ಯಾವುದು? ಶರತ್, ನಾನು ನಿನ್ನನ್ನೇ ಕಾಯುತ್ತಾ ನಿಂತಿದ್ದೆ. ಶರತ್, ನಮ್ಮ ಅಣ್ಣ ಹೇಳದೆ ಕೇಳದೆ ಹೆಂಡತಿಯ ಮನೆಗೆ ಹೋಗಿದ್ದಾನೆ. ಎಂತ ಮನುಷ್ಯ ಇರಬೇಕು ಅವನು. ಓಹೋ, ಇವರಣ್ಣ ಇವನಿಗೆ ಮನೆ ಬಿಟ್ಟ ಹೋದ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತದೆ. ನನಗೆ ತಿಳಿಸದೆ ನನ್ನ ಅಣ್ಣ ಯಾವ ಯಾತ್ರೆಗೂ ಹೋಗುವುದಿಲ್ಲ. ನಾವು ಬಂದಿರುವುದು ಹೊಲ ಹೊಡೆಯುವುದು. ರಾಯ, ಬಸವಣ್ಣ ಒಂದೇ ಒಂದು ಸೊಲೆ ಭೂಮಿಯನ್ನು ಚಿಮ್ಮಿದರೆ ಚಿಮ್ಮಿದ ಹೆಣ್ಣೆ ಈ ಮೂತಿಯಾಗಿತ್ತು. ಅದನ್ನು ಯಾರ್ಯಾರೋ ನಮ್ಮ ಬಸವ ಕಾಲಿಟ್ಟು ಭೂಮಿಯನ್ನು ಕೆದರಿದರೆ ಸಾಕು. ಕೆದರ್ತೈತ್ರಲ್ಲ ನಿಮ್ಮ ಬಸವ ಕಾಲು ಕೆದರ್ತೈತಿ. ಯಾಕಂದ್ರೆ ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗೈತ. ಗೊಂಜಾಳನು ಬಹಳ ಬೆಳೆದವ. ಗೊಂಜಾಳ ಹತ್ತಿ ಕಾಳು ತಿನ್ನಿಸ್ತೀರಿ. ನಮ್ಮ ದೊಡ್ಡ ಮನೆಯವರು ಚಂಬಾಸಣ ಹೋಗಿ ಕಾಲು ಕೆದರ್ದಂಗ ನಿಮ್ಮ ಬಸವ ಲೇ ಬೂದಿ, ನೀನು ಯಾವತ್ತು ಬೆಂಕಿಯಲ್ಲ ಇಲ್ಲಿ ಆಗಮಿಸಲು ಕಾರಣ. ಆಗಮಿಸಲೇಬೇಕಿತ್ತು. ಆಗಮಿಸಿದ್ದೇವೆ. ಸುಮ್ಮನೆ ಆಗಮಿಸಲು ನಮಗೆ ಹುಚ್ಚು ಹಿಡಿದಿಲ್ಲ.
ಇದು ನಮ್ಮ ಹೊಲ, ನಮ್ಮ ದಾರಿ. ನಿಮ್ಮ ಹೊಲ, ನಿಮ್ಮ ದಾರಿ ನಿರ್ಮಾಣ ಮಾಡಿದ್ದಾರೆ ಗ್ರಾಮ ಪಂಚಾಯತಿಗೆ. ಅದನ್ನು ಮಾಡುವುದಕ್ಕೆ ನಮ್ಮೂರಿನ ಗೌಡರು ಲೂಟಿ ಹೊಯ್ಯಾಸ್ತಿ ಮಾಡಿದವರು, ಊರಿನ ಬಗ್ಗೆ ಕಾಳಜಿ ಇದ್ದವರು. ದಾರಿ ನಿರ್ಮಾಣ ನಮ್ಮನ್ನೇನು ಇಂಜಿನಿಯರ್ ಅಂತ ಮಾಡ್ಯಾನಲ್ಲಿ ಕೈಯಲ್ಲಿ ಟೇಪ್ ಹಿಡಿದ ಅಳತೆ ಮಾಡೋಕೆ. ಗೌಡ್ರೆ, ಮೊದಲು ವಿಷಯಕ್ಕೆ ಬನ್ನಿ. ಗೌಡ್ರ ಕೇಳ ಕಥಂ ನಾಟಕ ಬಂದ ಇವ್ರು ಅಂತ ಮಂದ ಮಂದದಾರಿ ಹೇಳ್ತಾನ. ಲೇ ಶ್ರೀಮಂತರ ಅನ್ನ ತಿನ್ನುವ ನಾಯಿ, ಮುಂಡ ಗಿಂಡ ಎಂದು ಇನ್ನೊಮ್ಮೆ ಉತ್ತರಿಸಿದರೆ ನಿನ್ನ ಧರ್ಮ ಯಾವುದು ಎಂದು ಲೆಕ್ಕಿಸದೆ ಕೊಚ್ಚಿ ಹಾಕುವೆ ಮಗನೇ. ರಾಯ, ನಂದಿನಿ ಹಾಲು ಕುಡಿದವರಿಗೆ ಇಷ್ಟು ಸೊಕ್ಕಿರಬೇಕಾದರೆ ಕುರಿ ಹಾಲು ಕುಡಿದವನಿಗೆ ಎಷ್ಟು ಸೊಕ್ಕಿರಬೇಕು ಈ ಟಗರಿಗೆ? ಕುರಿ ಹಾಲು ರಾಯ, ಕುರಿ ಹಾಲು ಕುಡಿದ ಮಾತ್ರಕ್ಕೆ ದೊಡ್ಡ ಗಂಡಸುವಾಗಿದ್ದರೆ ನಿನ್ನ ತಾಯಿ ಸತ್ತಾಗ ಎಲ್ಲಿ ಹೋಗಿತ್ತು, ನಿನ್ನ ತಮ್ಮ ಸತ್ತಾಗ ಎಲ್ಲಿ ಹೋಗಿತ್ತಲೇ ಈ ನಿನ್ನ ಪೌರುಷ? ಪಗರೊಂದು ಎಗರಿ ಬಂದರೆ ಚೆಂಡು ಹಾರಿಸುವ ಮಂದಿ ನಾವು. ಶರತ, ಈ ನಿನ್ನ ಭೂಮಿ ಕಂಟ್ರಿ ಹೊಲಕ್ಕೆ ಎಂಟ್ರಿ ಸೇವೆ ಹೆಚ್ಚಿಸಬೇಕಾಗಿತ್ತು. ಎಚ್ಚರ. ಲೇ ತಮ್ಮ ಶರತ ರಾಯ, ನೀವು ಸಣ್ಣ ಹುಡ್ರಪ್ಪ. ನಾವು ಎದ್ದು ಓಡಾಡಿ ಕಬ್ದ ಮಾಡಬೇಕಾರ ಬಹಳ ಪಟ್ಟು ಚಡ್ಡಿ ಹಾಕ್ಯಾಡು ಮ್ಯಾಗ ಸಣ್ಣ ಹಾಕ್ಯಾರ್ದಂಗ ಅಡ್ಡಾಡಿದಾರ. ನಿಮ್ಮ ದೊಣ್ಣಿ ಸುರ್ಸಂತ ನಮ್ದು ಆಸ್ಪತ್ರೆದಾಗ ಹಾಳಿ ಹರಿದ ನಿಮ್ಮ ಸುಮ್ಮನೆ ವರ್ಷ ಇರಲಿ ಅಂತ ಕಳಿಸೇವಿ. ಅದು ನಿಮಗೇನು ಗೊತ್ತಿರಲೇ, 1966ನೇ ಇಸ್ವಿಯಾಗ ಉಳುವವನೇ ಭೂಮಿಯ ಒಡೆ ಅಂತ ಸರ್ಕಾರ ಘೋಷಣೆ ಮಾಡಿಬಿಡ್ತು. ಅಂದಿನಿಂದ ಈ ಪಾಟೀಲ್ರು ಆ ಭೂಮಿಗೂ ಒಡೆಯರಾಗ್ಯಾರ. ಯಾಕಂದ್ರೆ 99 ವರ್ಷ ಚಿದಾನಂದಪ್ಪ ದೇಸಾಯರು ಈ ದಯಾನಂದಪ್ಪರಿಗೆ ಸಂಜೆ ಸಣ್ಣ ಮಕ್ಕಳದವ್ರಲ್ಲೇ ತಮ್ಮ ಉಳಿಮೆ ಮಾಡ್ಕೊಂಡು ತಿನ್ರಿ ಅಂತ ಕೊಟ್ರು. ಇವ್ರಿಗೆ ಉಳಕ್ಕಾಗಲಿಲ್ಲ. ಈ ನಮ್ಮ ಪಟೇಲ್ರು ಉಳಿಮೆ ಮಾಡ್ಯಾರ. ಅವತ್ತಿನ ಉಳುವವನೇ ಭೂಮಿಯ ಒಡೆಯ ಅಂತ ರುಜುವಾಗೈತೆ, ರುಜುವಾಗೈತೆ. ನಮಸ್ಕಾರ ಗೌಡ್ರಿ. ಇಷ್ಟೋ ತನಕ ಹೇಳಿದ ಪುರಾಣ ಎಲ್ಲ ಅರ್ಥವಾಯಿತು. ಶರತ, ಮನುಷ್ಯನಿಗೆ ಸೊಕ್ಕು ಎಷ್ಟ ಮಗ ಸಣ್ಣ ಶುರು ಆಗೈತ್ರ. 20 ಬಂದ್ರು ನೋಡ, ದೊಡ್ಡ ದಯಾನಂದ, ಶರತ, ದಯಾನಂದ, ಪರಮಾನಂದ, ಪರಮಾನಂದ. ಕುಂಟಿದ್ದಾರ ಕೈಯ ಹಿರಿಯ ಮಗನ ಬಾಳ ಹರಿಯಾಡ್ತಿದ್ದಿ. ನಮ್ಮ ತಂದೆಯ ವಯಸ್ಸಂತ ನೀನು ಸುಮ್ಮನೆ ಬಿಡ್ತಂದೆ. ನೀನು ಬಾಳ ತತ್ವ ಮಗನ, ನಿನ್ನ ಕಾಯ ಮಗನ ಹೋಗ್ಲಿ. ತಮ್ಮ ಶರತ, ತಮ್ಮ ಶರತ, ಮನುಷ್ಯನಿಗೆ ಸೊಕ್ಕು ಚಲ ಅಲ್ಲ. ಇದು ಗೌಡರ ವಿಷಯ. ವಿಷಯ ಅಂದವ ದಯಾನಂದಪ್ಪ. ನಿನ್ನ ಎದುರಿಗೆನ ನಿನ್ನ ಮಗ ಈ ಬೂದಿ ಕೊಳಪಟ್ಟಿ ಹಿಡ್ದಾನಲ್ಲ, ಅದ ಹೊಲದ ವಿಷಯ ತಿಳಿಸೋಣ ನಿನ್ನ ಮಗಗ. 26 ವರ್ಷದಿಂದ ಜೀತ ಮಾಡಿದ್ದಕ್ಕ ನಮ್ಮ ದೊಡ್ಡ ಗೌಡರು ನಮಗ ಊಟ ಮಾಡಕಂತ ಕೊಟ್ಟಾರ ಹೊಲನ. ನಮ್ಮ ಜಮೀನು 2 ಎಕರೆ, ನಮ್ಮ ಗೌಡರು ಕೊಟ್ಟದ್ದು 3 ಎಕರೆ. ನಿನಗ 3 ಮಕ್ಕಳದಾವು ಅಂತ ಹೇಳಿ ನಮ್ಮ ತಾಯಿ ಗೌಡಿಶಾನಿ ಹಸಿದು ಹೊಟ್ಟೆ ತೋರಿಸಿದರೆ ಮಸಿದ ಕತ್ತಿ ಹಾಕಬಾರದಂತ ಕೊಟ್ಟಾರ ನಮ್ಮ ಗೌಡರು. ಲೇ ದಯಾನಂದ, ನಿನಗೆ ಗೌಡ್ರು ಹೊಲ ಕೊಟ್ಟು ಸತ್ತು ಹೋಗ್ಯಾರ್ಲಿ. ಬಗುಡ್ದವ್ರ ಕಲಾಮ್ನಾಗಿದ್ದವನಿಗೆ ಎಷ್ಟು ಸೊಕ್ಕಿರ್ಬೇಕಾದ್ರ
ಇನ್ನು ನಮೂನೆ 11 ಮತ್ತು 9ರಲ್ಲಿ ನಮ್ಮ ಗೌಡ್ರ ಹೆಸರಿದೆ. ನಿಮ್ಮ ಹೊಲ ಅನ್ಲಿಕ್ಕೆ ಇನ್ನು ಸಾಕ್ಷಿ. ಇನ್ನು 8, 7ರಲ್ಲಿ ಮಾತ್ರ ನಿಮ್ಮ ಹೆಸರಿದೆ. ನಿಮಗ ಒಂದು ಕಾನೂನು ಇದ್ದರೆ ನಮಗ ಒಂದು ಕಾನೂನು ಇದ್ದೀಯ. ಲೇ ಕಾನೂನು ಪಂಡಿತ, ಗುರಿ ಹಾಲು ಕುಡಿದು ಗರ್ಜಿಸುವ ನಾಯಕ, ಹುಲಿ ಹಾಲು ಕುಡಿಯುವ ದೇವಸಾಯವಂತನ ಬಾಚುಲೆ ನಾನು. ಪ್ರಜ್ವಲ್, ಕಂದಾಯ ಇಲಾಖೆಗೆ ಹೋಗಿ ಹಳೆ ಉತ್ತರವನ್ನು ತೆಗೆದುಕೊಂಡು ಬಂದ ಕಾಳಿಂಗನಿಗೆ ಹೇಳು. ಆಯ್ತು ಗೌಡ್ರೆ, ಹೇಳ್ತೀನಿ. ಲೇ ಲೇ ಗೌಡ, ಊರಿಗೆ ಬೆಂಕಿ ಹಚ್ಚಿದವರು ನೀವಿ. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕೊಲೆ ಬೆದರಿಕೆ ಹಾಕಿ ಲೂಟಿ ಹೊಡೆದು ಆಸ್ತಿ ಮಾಡಿದವರು. ತಮ್ಮ ಮಕ್ಕಳಂತೆ ನಿಮ್ಮನ್ನು ಜೋಪಾನ ಮಾಡಿದವರು ಬೇರೆ ಯಾರು ಅಲ್ಲ, ನೀವೇ ದಯಾನಂದಪ್ಪನವರು. ಶರತ, ನನ್ನ ಮೇಲೆ ಆಣೆ ಇದೆ, ಮುಂದೆ ಮಾತನಾಡಬೇಡ ಬೇಡ. ಗೌಡರು ದೊಡ್ಡ ಮನುಷ್ಯರು, ಕರುಣಾವಂತರು. ಕರುಣೆ? ನಿಮ್ಮಂತವರಿಗೆ ಕರುಣೆ ತೋರಿಸಲು ನಾನೇನು ಆಂಜನೇಯನೂ ಅಲ್ಲ, ಭಕ್ತಿನ ಎದ್ದು ಬಂದ ಋಷಿಮುನಿಯೂ ಅಲ್ಲ. ಇದು ನಮ್ಮ ಹೊಲ, ನಮ್ಮ ದಾರಿ. ಲೇ ತಮ್ಮ, ನಮ್ಮ ಪಾಟೀಲ್ ಹೇಳಿದಂಗ ಕೇಳಿದ್ರ ಸರಿ, ಇಲ್ಲ ಅಂದ್ರ ಹಟ್ಟಿ ಹಬ್ಬದ ಹಟ್ಟಿ ಮಾಡ್ತಿರಲ್ಲ, ಅದಕ್ಕೆ ಶಿಕ್ಷಾಗ ಹಣ್ಣಿ ಉತ್ತರಾಣಿ ಸಿಗಲ್ರೇ. ಹುಷಾರಿ ಹುಷಾರಿ ನೋಡಿ. ಎಗರಿ ಬಂದರೆ ಪಗರಿ ತಿರುಗಿದಂಗ ಮಾಡಬೇಕಾಗಿತ್ತು. ಎಚ್ಚರ. ಹೇ ರಾಯ, ಶರತ್ನನ್ನು ಬಿಟ್ಟು ಹೋಗು ಇಲ್ಲಿಂದ. ನನ್ನ ಬೆನ್ನಿಗೆ ಬಿದ್ದ ಶರತ್ತನನ್ನು ಬಿಟ್ಟು ಹೋಗಲು ನಾನೇನು ಅಷ್ಟು ಶಿಖಂಡಿನೂ ಅಲ್ಲ, ತಲೆ ಹಿಡುಕನ ಮಗನೂ ನಾನಲ್ಲ. ಲೇ ಪ್ರಜ್ಜಾ ಪಾಟೀಲ, ನಿಮ್ಮ ದಮ್ಮು ಇದ್ದರೆ ಹೊಲ ಅಂತ ನೀವು ಬರೀ, ನನ್ನ ತಾಕತ್ತು ಇದ್ದರೆ ಹೊಲ ಅಂತ ನಾನು ಶರತ್ತ ಬರುತ್ತೇವೆ. ಉರಿಗಣ್ಣಿನ ಹುಲಿಯಾಗಿ. ಇಂಥ ಉರಿಗಣ್ಣಿನ ಹುಲಿ ನಮ್ಮನ್ನು ನೋಡಿಕೊಂಡು ಉರಿದುಕೊಂಡು ಹೋದವರು ಲೆಕ್ಕವೇ ಇಲ್ಲ. ಕೊನೆಯದಾಗಿ ಹೇಳ್ತೀನಿ ರಾಯ, ಶರತ್ನ ಬೆನ್ನಿಗೆ ಬಿದ್ದು ಸಾಯಬೇಡ, ಇಲ್ಲಿಂದ ಹೊರಟು ಹೋಗು. ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಹೇಡಿಗೆ ಬೆನ್ನು ಬೀಳಬಾರದು, ಕೋಟಿ ಒಡೆಯನಿಗೆ ಕೈ ಮುಗಿಯಬಾರದು. ಇನ್ನು ನಡೆಯುವುದೇ ಬೇರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ವನವಾಸಕ್ಕೆ ಹೋಗಿದ್ದು, ಇದು ನೀವು ಕೃಷ್ಣ ಪರಮಾತ್ಮನನ್ನು ನಂಬಿ ಹೊಲ ಹೊಡಿತೇವೆ ಅಂತ ಬಂದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ನಿಲ್ಲಿಸಿ ನಿಮ್ಮ ರಾಯ, ಶರತ, ನಿಲ್ಲಿಸಿ ನಿಮ್ಮ ಯುದ್ಧವನ್ನು. ಮುಂದೆ ಮಾತನಾಡಿದರೆ ನನ್ನ ಮೇಲೆ ಆಣೆ ಇದೆ. ಶ್ರೀಮಂತರೇ, ನಿಮ್ಮ ಹೊಲ ಹೌದು, ನೀವೇ ಉಳುಮೆ ಮಾಡಿದ್ದೀರಿ. ದೇವರ ದಯ ಇದ್ದರೆ ನಮ್ಮ ಭೂಮಿ ನಮಗೆ ದಕ್ಕುತ್ತದೆ. ರಾಯ, ಶರತ, ಹೋಗೋಣ ನಡೆಯಿರಿ. ಮುಂದೆ ಮಾತನಾಡಿದರೆ ನನ್ನ ಮೇಲೆ ಆಣೆ ಇದೆ. ನಿಲ್ಲು, ನಿನ್ನ ಮಕ್ಕಳಿಗೆ ತಿಳಿಸಿ ಹೇಳು, ಮನೆಗೆ ಹೋಗಿ ಮಾತನಾಡೋಣಪ್ಪ. ಗೌಡ್ರಿ, ನಡೀರಿ ಹೋಗೋಣ. ನನ್ನ ಈ ಕೆಲಸ ಕರ್ಕೊಂಬಂದು ಹಚ್ಚಿದಾರ ಚಿಕ್ಕಳ್ಳಿಯರ ಮುಖಪ್ಪ, ದೊಡ್ಡ ಮನೆಯವ್ರ ಗಣಪ್ಪ.
ವಸುಂಧರ್ ಪುಟ್ಟಪ್ಪ ಕರ್ಕೊಂಬಂದ ಮಕ್ಕಳ ಈ ಕೆಲಸ ಹಚ್ಚಾರ ಅದಕ್ಕೆ ಮಾಡ್ತಾಳೆ ಕುಂತಾನೆ ಲೆಕ್ಕ ಬರೆಯಾಕತ್ತೀನಿ. ಆ ಲೆಕ್ಕ ಕರೆಕ್ಟ್ ಬರೆಯೋದಕ್ಕ ನಿಮಗೆ ಹೊಟ್ಟೆ ಉರಿ ಹಚ್ಚದ ಮಕ್ಕಳ. ನಾ ಏನ್ತೀರಿ ಮಕ್ಕಳ ಮರ್ಚು ಕೊಡ್ತೀರಿ ನೀವು ಒಂದು ಮಾತಿಗೆ. ನಮ್ಮ ಕರ್ನಾಟಕ ಪುತ್ರಪ್ಪ, ಮುತ್ತಳ್ಳಿಯರ್ ಸುಭಾಸಪ್ಪ, ಕುಲ್ಮೇರ್ ರಾಗಪ್ಪ ಮೂರ್ಗೇಣಿ ಕೊಡ್ಲಿ ಹಿಡ್ಕೊಂಡು ಮಕ್ಕಳ ನಿಮ್ಮಿಬ್ಬರನ್ನ ದಾರಿ ಕಾಯಕೊಂತಾರ. ಸಿಗಿರ್ರಿ ಈ ಮುದುಕ ಅಂದ್ರ ಹಗುರ ಅಂತ ತಿಳ್ಕೊಂಬಿಟ್ರಿ ಮಕ್ಕಳ. ನಿಮಗೆ ಇಡ್ತಾನ್ರಲ್ಲೇ ಈ ಬೂದಿ ಬಗಣಿ ಗೂಟನ, ನೀವು ಬೂದಿಟ್ಟು ಬಗಣಿ ಗೂಟ. ನೀವು ಎಲ್ಲಿಗೆ ಹೋದ್ರೆ ತೆಗಿಯಕ್ಕೆ ಆಗಬಾರ್ದು ಹಂಗಿರ್ತಾನೆ. ನಿಮ್ಮಿಬ್ಬರಿಗೆ ರಾಯ ಶರತ್ತ, ನಿಮ್ಮಿಬ್ಬರಿಗೆ ಹಾವು ಮುಗಿಸಿ ಆಟ ಶುರು ಆಗ್ತಲ್ಲ ಮಕ್ಕಳ. ಬೂದಿಗೆ ಮಾತಾಡಿದ ಒಂದು ಮಾತು ಎಷ್ಟು ನಮಗೆ ಬಗಣಿ ಗೂಟ ಅಂತ ಹೇಳಿ ಮುಟ್ಟಿ 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 ನೋಡ್ಕೋಬೇಕಲ್ಲ ಮಕ್ಕಳ. ಓಡಾಡ್ಲೆ ನನ್ನ ಮನೆ ಇದ್ರಿಗೆ ಓಡಾಡ್ರಿ. ಒಳ್ಳೆಯ ಮನೆತನಕ್ಕೆ 108 ವಿಘ್ನ. ಆ ವಿಘ್ನಕ್ಕೆ ಕಾರಣ ಈ ಊರ ದೇಸಾಯಿ ಗೌಡ. ಆ ಗೌಡನ ಸೆದೆ ಬಡಿಯಲು ಈ ಊರಲ್ಲಿ ಹೆಪ್ಪುಳಿ ರಾಯ ನಾನು, ನನ್ನ ಗೆಳೆಯ ಶರತ್. ಇದು ಯಾವ ಭಾವಚಿತ್ರವಾಗಿರಬಹುದು? ಎಂತ ಅದ್ಭುತ ಹೆಣ್ಣು ಇರಬೇಕು ಈಕೆ. ರಾಯ, ಯಾವ ಭಾವಚಿತ್ರವನ್ನು ನೋಡ್ತೀಯೋ? ನಂಬಿದ ಮನೆಗೆ ಬೆಂಕಿ ಹಚ್ಚಿದ ಘಾತುಕರನ್ನು. ನಂಬಿದ ಮನೆಗೆ ಬೆಂಕಿ ಹಚ್ಚಿದ ಘಾತಕರು ಯಾರವರು? ನಿನಗಾದ ಒಳ್ಳೆ ಶ್ರೀಮಂತನನ್ನು ಬಿಟ್ಟರೆ ಮತ್ತಾರವರು? ನಿಜ ಶರತ್, ಆದರೆ ಆ ಭಾವಚಿತ್ರಕ್ಕೆ ಹೆದರಿಯ ಅತಿಯಾದ ರೂಪ ಸೀತೆಗೆ ಮುಳುವಾಯಿತು. ಅತಿಯಾದ ಗರ್ವ ರಾವಣನಿಗೆ ಕೆಡುಕುಂಟು ಮಾಡಿತು. ಅತಿಯಾದ ಪ್ರೀತಿ ಛೇ ಛೇ, ಅಂಥ ಚಿತ್ತ ನಿನಗೆ ಹೆದರಿಸುವುದು? ಆ ಚಿತ್ರ ಬೆಳೆಸಿದ ಪೌರ್ಣಿಕದ ಚಿತ್ರ ಇರಬೇಕು, ಇಲ್ಲ ಚಿರತೆ ಚಿತ್ರ ಇರಬೇಕು. ಚಿರತೆಯ ಚಿತ್ರಕ್ಕೆ ಹೆದರುವ ಗಂಡು ನಾನಲ್ಲ, ಆದರೆ ಅದು ಅಂತಿಂತ ಚಿತ್ರವಲ್ಲ. ನಾಚಿಕೆಯಾಗಬೇಕು ನಿನಗೆ. ಚಿತ್ರಕ್ಕೆ ಹೆದರಿದ ಮನುಷ್ಯ ಅಂದರೆ ನೀನೇ ಇರಬೇಕು ಈ ಜಗತ್ತಿನ. ಚಿತ್ರಕಾರ ಚಿತ್ರ ಬಿಡಿಸುವುದು ಅವನ ಕುಲಕಸಬು, ಆದರೆ ಅದೇ ಚಿತ್ರ ವಿಚಿತ್ರವಾಗಿ ಆ ಚಿತ್ರ ನೋಡಿದರೆ ಸಾಯಲೇಬೇಕು. ಇಂಥ ಚಿತ್ರ ಸುಮಾರು ಸಲ ನೋಡಿದ್ದೇನೆ. ಹುಚ್ಚು ಹುಡುಗತ್ತಾನೆ ತೋರಿಸು ಈ ಚಿತ್ರವನ್ನು. ಇದು ಧರ್ಮದ ಚಿತ್ರವಾಗಿದ್ದರೆ ತೋರಿಸುತ್ತಿದ್ದೆ. ಧರ್ಮದಲ್ಲಿ ಎರಡು ಇದೆ, ಕರ್ಮದ ಕರೆ ನೀರು ಮತ್ತು ಧರ್ಮದ ಎರಡು ನೀರು ಬೇರೆ ಬೇರೆ ಆಗಿದ್ದರೂ ಹೋಗಿ ಸೇರುವುದು ಸಮುದ್ರಕ್ಕೆ. ರಾಯ, ಭಾವಚಿತ್ರ ಕೊಡು, ದೇವರು ಇದ್ದಾನೆ. ಎಲ್ಲದಕ್ಕೂ ದೇವರಿದ್ದಾನೆ ಎನ್ನುವುದು ನಿನ್ನ ಮೂರ್ಖತನ. ಗರತಿ ಹೆಣ್ಣಿಗೆ ಗರ್ವದ ಗಂಡ ಇರಬೇಕು ಒಂದು, ಇಲ್ಲ ಸೊಕ್ಕಿನ ಗಂಡನಿಗೆ ಮಿಕ್ಕಿದ ಹೆಣ್ಣು ಇರಬೇಕು ಒಂದು. ಅಂದಾಗ ಸರಿ ಹೋಗುವುದು ಈ ಭಾವಚಿತ್ರದ ಕಥೆ. ಗರತಿ ಹೆಣ್ಣಿಗೆ ಗರ್ವದ ಗಂಡ ಸಿಕ್ಕಿದ್ದರೂ ಕುಟುಂಬ ಸರಿ ಹೋಗುವುದು ಒಂದೇ, ವಿಷ ಸೇರಿಸುವುದು ಒಂದೇ. ವಿಷ ಕುಡಿಯುವ ಪರಿಸ್ಥಿತಿ ಬಂದಿದ್ದು ನನಗೆ
ಹೊರತು ನನ್ನ ಗೆಳೆಯನಿಗಲ್ಲ, ನನ್ನ ಹೆಂಡತಿಗೂ ಬಂದಿಲ್ಲ. ರಾಜ, ಈ ಮಾತನಾಡುತ್ತೀ ನಿಜವಾಗಲು ನಿನಗೆ ಹುಚ್ಚು ಇಡದಿರಬಹುದು. ಚಿತ್ರ ಕೊಡು ಮೊದಲು. ನಿಜ ನಿನ್ನ ಮಾತು. ನಾನು ಹುಚ್ಚ, ನಾನು ಹುಚ್ಚ, ನಾನು ಹುಚ್ಚ. ಹುಚ್ಚ ಗೆಳೆಯನ ಹೆಂಡತಿ ನಿನಗೇನಾಗಬೇಕು? ಸೋಳೆಯಂತೂ ಅಲ್ಲ, ತಂಗಿಯಾಗಬೇಕು. ನೋಡುವ ಈ ಭಾವಚಿತ್ರವನ್ನು. ಇಲ್ಲ, ಹೀಗಾಗುವುದಕ್ಕೆ ಸಾಧ್ಯ ಇಲ್ಲ. ಹೀಗಾಗುವುದಕ್ಕೆ ಸಾಧ್ಯವಿಲ್ಲ. ಎಂತ ವಿಚಿತ್ರ ವಿಚಿತ್ರ. ನಾನು ಏನೋ ವಿಚಿತ್ರವಾಗಿದೆ. ರಾಯ, ಚಿತ್ರ ನನ್ನದೇ, ಆದರೆ ತಂಗಿಗೆ ಹೂವು ಕೊಟ್ಟಿದ್ದು ತಪ್ಪ. ತಂಗಿಗೆ ಹೂವು ಕೊಡುವುದು ರೀತಿ ಇರುತ್ತದೆ, ನೀನು ಹೂವು ಕೊಟ್ಟಿದ್ದು ವಿಚಿತ್ರವಿದೆ. ಗೆಳೆಯನ ಹೆಂಡತಿ ಎಂದರೆ ತಂಗಿಯ ಸಮಾನ. ನೀತಿಗಟ್ಟ ಗೆಳೆಯ ನನಗೆ ಮೋಸ ಮಾಡಿದೆ. ಲೇ ಶರತ್, ನಿನ್ನ ಮುಖವೂ ನನಗೆ ತೋರಿಸಬೇಡ. ಈ ಊರಿನ ಜನ ಮಾತನಾಡುತ್ತಿದ್ದಾರೆ. ರಾಯನ ಹೆಂಡತಿ ಎಂದರೆ ರಾಯ 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 ರಾಯ. ಅವರು ಮಾತನಾಡಿದ್ದು ಸರಿ ಇದೆ. ನಿನ್ನ ಹೆಂಡತಿ ಪ್ರಜ್ವಲನ ಸಂಘ ಮಾಡಿದ್ದು ಹೇಳಬೇಕಲ್ಲವೇ ಈ ಬಲ್ಲ. ನನಗೆ ಮೋಸ ಮಾಡಿದ ಘಾತಕ ಬೇರೆಯವರಿಗೆ ಹೋಲಿಸಿ ಶೀಲವೆಂಬ ವಿಷದ ಬೀಜವನ್ನೇ ಬಿತ್ತಿ ಹಾಲಿನಲ್ಲಿ ಹುಳಿ ಹಿಂಡುವ ಗಂಡೆ. ಇನ್ನೂ ನಿನ್ನ ಮುಖವು ನನಗೆ ತೋರಿಸಬೇಡ. ಹೊರಟು ಹೋಗು ಇಲ್ಲಿಂದ. ಮಾತನಾಡಬೇಡ. ಈ ಜಗತ್ತಿನಲ್ಲಿ ಅನುಮಾನಕ್ಕೆ ಔಷಧಿಯೇ ಇಲ್ಲ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಒಂದೇ ಒಂದು ಭಾವಚಿತ್ರಕ್ಕೆ ಒಂದೇ ಒಂದು ಭಾವಚಿತ್ರಕ್ಕೆ ಒಂದೇ ಒಂದು ಭಾವಚಿತ್ರಕ್ಕೆ ಗೆಳೆತನವನ್ನು ಮಾರಿದ ಗಂಡೆ ಬರುತ್ತೇನೆ. ಹೋಗಿ ವಿಚಾರ ಮಾಡುತ್ತೀನಿ. ಹೂಡಬೇಕಂತ ಮನೆಗೆ ಬಂದು ಎಲ್ಲಿ ಹೋಗಿರ್ಬೇಕೋ ಏನು, ಟಗರು ಕಾಳಗವೇ ನಡೆದಿರಬೇಕೋ ಏನು, ಆ ಬಸವೇಶ್ವರನಿಗೆ ಗೊತ್ತು. ಗುರುವೇ ಬಸವೇಶ್ವರ. ಪರಮಾನಂದ ಪರಮಾನಂದ ದಯಾನಂದ. ಇರುವುದಲ್ಲ ಕುರಿ ಹಾಲು, ಆದರೆ ವಿಷ ಮಾತ್ರ ಇರುವುದಿಲ್ಲ. ಘಟಘಟಲೆ ಕುಡಿದು ಬಿಡು. ಆ ಮುದಿಯನ ಕೈಯನ್ನು ಬುತ್ತಿಗಂಟೆ ತಳಗಿಸ್ತಿಟ್ಟ ವಿಷದ ಬಾಟ್ಲಿ ಅವನು ಬಾಯಗಡಲೆ ತಿನ್ನೋ ಕಾಳಿಂಗ, ಏನು ಮಾತನಾಡ್ತೀರಿ ಶ್ರೀಮಂತರಿ? ನನಗೆ ಒಂದು ತಿಳಿಯದಾಗಿದೆ. ತಿಳಿಸಾಕ ನೀನೇನ ಕನ್ನಡ ಶಾಲಿ ಮಗ ಅಲ್ಲಪ್ಪ. ಏನು ನೋಡ್ತೀರಿ?
ಕುರಿ ಹಾಲು. ಆದರೆ ಆದರೆ ವಿಷ ಮಾತ್ರ ಇರೋದಿಲ್ಲ. ಗಟಗಟರೆ ಕುಡಿದು ಬಿಡು. ನನ್ನಂತ ವಯಸ್ಸಾದ ಮುದುಕನ ಮೇಲೆ ರೇಗಿಸುವುದು ಸರಿಯಲ್ಲಪ್ಪ. ದಾರಿ ಬಿಡು. ನನ್ನ ರಾಯ ಹಸಿದುಕೊಂಡಿದ್ದಾನೆ. ಹಸಿದವರಿಗೆ ಅನ್ನ ಕೊಡಬೇಕೇ ವಿನಃ ವಿಷ ಕೊಡಲು ಸಾಧ್ಯವಿಲ್ಲ. ಏ ಕಡೆಗ ವಿಷ ಅಂತ ಅವನು ಬಾಯಾಗ ಬಂದತಲೆ ಮತ್ತೆ ಯೋಚನೆ ಮಾಡ್ತಿದೆ. ಬಾಟ್ಲಿ ಕಾಳ ಕೊಟ್ಟನು ತೆಗೆದುಕೊಳ್ಳಲ್ಲ. ಪೃಥ್ವಿಯಲ್ಲಿ ಗರ್ಜಿಸಿದ ರೈತರು ಇವರು. ಲೇ ಖಡ್ಗ, ಹಾಕಲೇ ಇವರಿಗೆ ಮಸದ ಕತ್ತಿಯನ್ನು. ಕೊಟ್ಟ ಸಾಲ ಇಟ್ಟ ಭೂಮಿ, ಕೋರ್ಟ್ನಲ್ಲಿ ಷರತ್ತಿಗೆ ಸಾಕ್ಷಿ ಹೇಳುವ ದಯಾನಂದ. ಈ ಭೂಮಿ ಬದುಕಿರಬಾರದು. ಇದ್ದದ್ದನ್ನ ಇದ್ದಂಗೆ ಹೇಳಿದ್ದೀನಿ. ನಾಳೆ ನಾನು ಸತ್ತರೂ ನನ್ನ ಆತ್ಮವೇ ಸಾಕ್ಷಿ ಹೇಳ್ತೀನಿ. ಅಲ್ರಿ ಇವು ಸತ್ತ ಮ್ಯಾಕನು ಸಾಕ್ಷಿ ಹೇಳ್ತಾನಂದ್ರ ಇವ ಎಷ್ಟು ಶಾಣೆ ಸುಳ್ಯ ಮಗ ಇರ್ಬೇಕು ಅಂತ. ಧರ್ಮದಿಂದ ಬದುಕಿದರೆ ಇನ್ನು ಸ್ವಲ್ಪ ದಿನ ಬದುಕುತ್ತಿದೆ. ಲೇ ಖಡ್ಗ, ಹಾಕಲೇ ಅವರಿಗೆ ಮೊದಲು ಕತ್ತಿಯದು. ನಿಮ್ಮ ತಂದೆ ತಾಯಿ ಹೊಟ್ಟಿ ಒಳಗ ಎಂತ ಪುಣ್ಯದ ಮಗ ಹುಟ್ಟಿದವು. ನೀನು ಸಣ್ಣವನಿದ್ದಾಗ ನಿನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಡೆದಾಡಿದವನಿಗೆ ಇಂಥ ಶಿಕ್ಷೆ. ಹಸಿದು ಹೊಟ್ಟೆ ತೋರಿಸಿದರೆ ಮಸಿದ ಕತ್ತೆ ಹಾಕುವ ಜನ ಇದ್ದಾರೆ. ಜೈ ಭಾರತಾಂಬೆ. ಅಮ್ಮ ಕನ್ನಡ ನಾಡಿನಲ್ಲಿ ಎಂತ ತಾಯಿ ಗಂಡು ಮಕ್ಕಳು ಹುಟ್ಟಿದ್ರು ನೀವು. ನಾನು ಮಾಡಿದ ಸಾಲವನ್ನು ತೀರಿಸಲು ಹೋದ ನನ್ನ ಮಗ ಇನ್ನೂ ಬರಲಿಲ್ಲ. ನನ್ನ ಮೊಮ್ಮಗಳು ಸತ್ತು 1 ವರ್ಷವಾಯಿತು. ನಾನು ಬರುವ ಪ್ರಿಯ. ನಾಮ ಒಡೆಯವರಲ್ಲ, ನಾವು ಗುಲಾಮರಲ್ಲ. ಈ ನಾಮ ಒಡೆಯಲು ಬಂದವರಲ್ಲ ಬೆಳೆಯೋದಿಲ್ಲ. 1955ರಲ್ಲಿ ಕೃಷಿಗೆ ಹೊಂದಿರುವ ಅರ್ಹರಾಗಿರುತ್ತಾರೆ. ಆದರೂ ಇವರ ಪಿಂಡಿ ತೋರಿಸಿದ್ದಕ್ಕೆ ರಕ್ತ ಮಡಿಲಲ್ಲಿ ಬಿದ್ದು ಸತ್ತವರ ದಯಾನಂದ. ಹಂಗ ನಾನು ವಿಚಾರ ಮಾಡೋದ್ ಬಿಟ್ಟು 1935, 65 ಅಂತ ಯೋಚನೆ ಮಾಡಕತ್ತೀರಲ್ರಿ. ಈ ಹಣನ ಬೋರಾಕ್ ಯಾರು ಹುಡುಕ್ಬೇಕು, ಕಜ್ಗಿ ಹೇರಾಕ್ ಯಾರು ಕಳಿಸ್ಬೇಕು, ಚಟ್ಟಿನಕ ಹಲ್ಗಿ ಯಾರು ಬಡಕ್ ಹಚ್ಬೇಕು, ಈಡು ಯಾರು ಒಟ್ಟ ಕಳಿಸ್ಬೇಕಂತ ಯೋಚನೆ ಮಾಡ್ರಿ. ಎಲ್ಲಕ್ಕಿರಿ ಬುದ್ಧಿಯ ಸುಟ್ಟರೂ ನಮ್ಮನ್ನು ಕಾಡುತ್ತದೆ ದಯಾನಂದನ ಹೆಣ. ಲೇ ಖಡ್ಗ, ಇವರನ್ನು ಸುಡುವಂತ ಯಂತ್ರದ ಗಾಲಿಗೆ ಹಾಕಬೇಕು. ಲೇ ಖಡ್ಗ, ಮೊದಲು ಇವರನ್ನು ಹಾವೇರಿ ರೈಲು ಗಾಲಿಗೆ ಹಾಕಿ ಯಾವುದೇ ಸಾಕ್ಷ್ಯ ಪುರಾಣ ಇಲ್ಲದೆ ಮುಗಿಸಿ ಬಿಡು. ನಾನೇ ಒತ್ತುಕೊಂಡು ಹೋಗಿ ಹಾವೇರಿ ರೈಲು ಗಾಲಿಗೆ ಹಾಕಿ ಬರುವುದೇ ನನ್ನ ಕೆಲಸ. ಲೇ ಖಡ್ಗ, ನೀನು ಈ ದಯಾನಂದಪ್ಪನ ಹೆಣ ತಗೊಂಡೋಗಿ ಆಟ ಮಾಡಬಾರ್ಲೆ. ನೀ ಏನು ಕೇಳ್ತಿದೆ ನಮ್ಮ ಗೌಡ್ರು ಕೊಟ್ಟಾಗ ನಾಳೆಗೆ ಖುಷಿ ಮಾಡಿಸಿ ಕಳಿಸ್ತಾನೆ ನಮ್ಮ ಗೌಡ್ರು
ಅದಾರ ನೋಡ್ರಿ ಅಂತೀನಿ. ಪಾಪ ದೇವ್ರಂತ ಮನುಷ್ಯ ಅದನ್ನು ಕೊಲೆ ಮಾಡ್ಯಾರ. ಅಪ್ಪ ಈ ಕಣ್ಣ ಇನ್ನು ಏನೇನ್ ನೋಡೋದಾಯ್ತು ಏನು ಕತ್ತಿನೋ ಆ ದೇವ್ರಿಗೆ ಒಂದೇ ಗೊತ್ತು. ಪಾಪ ಅವ್ರ ಹಿರಿಯವಾಗ ಯಾರಿಗೋ ಹೇಳ್ದಂಗ ಕೇಳ್ದಂಗ ಎಲ್ಲಿ ಹೋಗ್ಬಿಟ್ಟಾರ ನಾವು ಹೋಗೇ ಮದ್ರಂಗಿ ಯಾರ್ದ ಕಷ್ಟ ಸುಖ ಅಂತ ಮಾಡಕತ್ತೀರಲ್ಲಿ ಯಾಕಲೇ ಏನಾತ ಇನ್ಯಾತು ಪಾಪ ಆ ದಯಾನಂದಪ್ಪನವ್ರದ್ದು ಪಾಪ ಅದೇನೋ ಆಕ್ಸಿಡೆಂಟ್ ಆಗಿ ಸತ್ತಾರಂದ್ರು. ಆ ಶಾಲಾ ನೋಡಿದ್ರು ಯಾರೋ ಕೊಲೆ ಮಾಡ್ಯಾರ ಅಂತ ಅಂದ್ರು. ಹೌದನ ಅಂತ ಯಾರಿರ್ಬೇಕ್ರಿ ನಮ್ಮೂರಾಗ ಗೌಡಪ್ಪ ಪ್ರಜ್ಞಾ ಮಾಡ್ಯಾನ ಅಂತ ಅಂದ ಅಗಸಿ ಬಾದಿಂದ ಹಿಡಿದು ಪ್ಲಾಟಿ ಮಠ ಮಾಡಕತ್ತಾರಲೇ ಮದ್ರಂಗಿ. ಇವ್ರ ಮಾಡ್ಯಾರ ಕೊಲೆನ. ಇವ್ರ ಮಾಡ್ಯಾರ. ಹೌದ್ ಬಿಡು. ಯಾಕಲೇ ಮದ್ರಂಗಿ ಏನೇನ ಮಾಡಕತ್ತಲ್ಲ ನೀನು ಬಾರಿ ಬೇಸದಿ ಬಿಡ ನೀನು. ಒಟ್ಟು ಎಲ್ಲ ಇದ್ರಾಗ ಬರಾಕತ್ತಿಲ್ಲ ಯಾರು ಮಾಡಿದ್ರು ಏನ್ ಮಾಡಿದ್ರು ಅಂತಂದು. ಯಾಕ ನಮ್ಮ ಅಪ್ಪನ ಮೇಲೆ ಬರಾಕತ್ತೇನ್ ನೀನು? ಹೋಗ್ಬಿಡು ಬಗ್ ಬಗ್. ಎಲ್ಲಿ ಬಗ್ಗನ್ನಕತ್ತದಲೇ ಮದ್ರಂಗಿ? ಅಯ್ಯ ನಿನಗಲ್ಲಿ ಹೇಳಾಕತ್ತಿದ್ದ ನನಗ್ ಕಾಲು ಬಗ್ ಬಗ್ ಉರಿಯಾಕತ್ತತಿ. ನಿನ್ನ ಕಾಲ ಬಗ್ಗ ಉರಿಯಾಕತ್ತತಿ ಅಂದ್ರ ಅದಕ್ ಚೋಳ ಕಡ್ದಿರ್ಬೇಕು ನೋಡಿ ಮದ್ರಂಗಿ. ಚೋಳ ಕಡ್ದಿರ್ಬೇಕ. ಚೋಳ ಕಡ್ದತ್ ನೋಡೋದು. ಪಕ್ಕ ಕರೆ ಚೋಳ ಕಡದಲೇ ಮದ್ರಂಗಿ. ಪಕ್ಕ ಕರೆ ಚೋಳ ಕಡತಿ. ಓ ಕರೆ ಚೋಳನ ಕಡ್ದತ್ ನೋಡೋದು. ಆ ಕರೆ ಚೋಳಿಗೆ ಏನಂದ್ರ ಉದ್ದನು ಕರೆ ಕೂದಿದ್ದನು ಮದ್ರಂಗಿ. ಹೌದೌದು ಕರೆ ಕೂದಿದ್ದು ಮೀಸಿತ್ತು ಗಡ್ಡ ಇತ್ತು ಎಲ್ಲ ಇತ್ತು. ನೀ ತಗೊಂಡ್ ಬಾ ಎಲ್ಲ ಬೋಳ್ಸೋದು ಕುತ್ಕೊಂಡ. ಮೂಳ ಹೋಗ ನಿನ್ನ ಮೊದ್ಲು ಎಷ್ಟು ದಿವಸ ಆಗತೈತಿ ಒಂದ್ ಬಟ್ಟೆ ತಗೊಂಡ ಕಟ್ಟಬಾರ್ದು. ಕಟ್ಬೇಕಲ್ಲ ಏನ್ ಇಲ್ಲೇ ಕಟ್ಲೆ ಹೊಲ ಕಟ್ಲಿ. ಇಲ್ಲೇ ಕಟ್ಟಂದ್ರೆ ಇಲ್ಲೇ ಕಟ್ತಾನೆ. ಸ್ವಲ್ಪ ಮ್ಯಾಕೆತ್ತಲೆ ಏನದು ಕಾಲಲ್ಲಿ ಕಾಲ ಅರಿವಿ ಕಟ್ಟಾಕ ಬೇಡ ಬಿಡು. ಈಗ ನೀನು ಕಟ್ಟೋದು ಬೇಡ ಅಲ್ಲೇ ಕಟ್ಟಬೇಕು. ಆದ್ರೆ ಕಟ್ತಾನೆ ಅಂದಿಲ್ಲ ಸ್ವಲ್ಪ ಹಗುರ ಆದಂಗ ಏನು ಮಾಡ್ಲಿ. ಕಾಲು ಹೊಟ್ಟೆ ಎತ್ತಿಡಬೇಕು ನಿಂತಲ್ಲೇ ನಾನು. ನಿನ್ನ ಕಾಲ್ ನಿಂತಲ್ಲೇ ನಿಲ್ಬೋದು ಅಂದ್ರ ನೀನು ಮೊದ್ಲಿಗೆ ಕಡದ ಕರಿಯ ಚೋಳ. ಇವತ್ತು ಯಾವ ಟೈಮಿಗೆ ಕಡಿದಿರೋದಲ್ಲ ನಾಳಕ್ಕೆ ಅದೇ ಟೈಮ್ಗೆ ವಿಷಯ ಬರ್ತದಲ್ಲೇ ಮದ್ರಂಗಿ. ಆ ವಿಷಯ ಬಿಡ್ಬೇಕು ಅಂದ್ರೆ ನನ್ನ ಕೈಯಾಗ ಒಂದು ಸ್ಟೆಪ್ ಹಾಕಿ ನೋಡು ಸಲೀಸಾಗತ್ತೆ. ಅಣ್ಣನಿಲ್ಲದ ಮನೆ, ಕತ್ತಿಗೆ ಇಲ್ಲದ ಮನೆ, ಇದು ಒಂದು ಮನೆ ಇದೆ. ಎಂತ ಮನೆ ನಮ್ಮದು. ಅಣ್ಣ ಮನೆ ಬಿಟ್ಟು ಹೋದ ಮೇಲೆ ಕಳ್ಳರು ಸೇರಿಲ್ಲ.
ನಮ್ಮ ತಂದೆಯವರು ದುಡುಕಿ ತಪ್ಪು ಮಾಡಿದರು. ನಮ್ಮ ಅಣ್ಣ ಈ ಮನೆಯಲ್ಲಿ ಇದ್ದಿದ್ದರೆ ನನ್ನ ತಂದೆ ಸಾಯುತ್ತಿದ್ದರು. ಇನ್ನೊಬ್ಬ ತಂದೆ ಸತ್ತರೆ ಯಾಕೆ ಬೇಕು ಹೇ ದೇವರೇ, ಯಾಕೆ ಈ ಶಿಕ್ಷೆ ನನಗೆ? ನೋಡ್ರಿ, ಸತ್ತು ಹೋದವರು ಮರಳಿ ಬರಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಕಣ್ಣೀರಿನ ಕತೆ ಕೇಳ್ತಾ ಇದ್ರೆ ನನಗೂ ಕಣ್ಣೀರು ಬರ್ತಾ ಇದೆ. ಕಣ್ಣೀರು ಹನಿ ಬದುಕುವ ದಾರಿ ಕಲಿಸುತ್ತೆ, ಬೆವರ ಹನಿ ಭರವಸೆ ಕೊಡುತ್ತೆ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವ ಜನರಿದ್ದಾರೆ. ನೋಡ್ರಿ, ಮನುಷ್ಯರ ಜೀವನದಲ್ಲಿ ಯಾವತ್ತೂ ಬದಲಾಗಬಾರ್ದು. ಅದು ಒಬ್ಬ ಮನುಷ್ಯನನ್ನು ಕಳೆದುಕೊಳ್ಳುವಷ್ಟು ಬದಲಾಗಲೇಬಾರ್ದು. ಅದು ಮನುಷ್ಯ ಜೀವನವೇ ಅಲ್ಲ ಅಂತಾನೆ. ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ. ಯಾವಾಗ ಬೇಕಾದರೂ ಹಾರಿ ಹೋಗಬಹುದು. ಆದರೆ ಜೀವ ನಮ್ಮ ಮಾತನ್ನು ಕೇಳುತ್ತದೆ. ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು. ಮನುಷ್ಯ ನಿಯತ್ತಿನಿಂದ ಬದುಕಿದರೆ ಸಾಕು, ಅಹಂಕಾರದಿಂದ ಬದುಕಬಾರದು. ಹೌದ್ರಿ, ಈ ಅಹಂಕಾರ ದುರಾಲೋಚನೆಗಳನ್ನು ತೊಡೆದು ಹಾಕಿದಾಗ ಮನುಷ್ಯನಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಅಂದಾಗ ಇದನ್ನೆಲ್ಲ ತೊಡೆದು ಹಾಕ್ಬೇಕ್ರಿ. ಆವಾಗಲೇ ಮನುಷ್ಯನ ಜೀವನಕ್ಕೆ ಒಂದು ಪಾಠವಾಗುತ್ತೆ. ಇದು ಜಗದ ಪಾಠ. ಜಗದ ಪಾಠ. ಶಾಲೆ ಒಳಗೆ ಗುರುಗಳು ಮೊದಲು ಪಾಠ ಮಾಡಿ ನಂತರ ಪರೀಕ್ಷೆ ಇಡುತ್ತಾರೆ. ಆದರೆ ಬದುಕು ಮೊದಲು ನಮ್ಮನ್ನು ಪರೀಕ್ಷೆ ಮಾಡಿ ನಂತರ ಹೆಣ್ಣೆಂಬ ಪಾಠ ಕಲಿಸುತ್ತೇ ಈ ಜಗತ್ತಿನಲ್ಲಿ. ಈ ಮನೆಯಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ನನಗೊಂದು ತಿಳಿಯದಾಗಿದೆ. ನೋಡ್ರಿ, ನಂಬಿಕೆನೇ ಜೀವನ ಅಂತ ಹೇಳ್ತಾರೆ. ಅದಕ್ಕಾಗಿ ಅಲ್ವೇ ನಾನು ನಿಮ್ಮನ್ನು ನಂಬಿಕೊಂಡು ಬಂದಿದ್ದು. ಹೆಣ್ಣನ್ನು ನಂಬುವುದು ನಮ್ಮ ಮಾನವೀಯತೆ. ಆದರೆ ಅದನ್ನು ಉಳಿಸಿಕೊಳ್ಳುವುದು ಅವರವರ ಯೋಗ್ಯತೆ. ಆ ಭಗವಂತನನ್ನು ಪೂಜಿಸಿದರೆ ತಂದೆ ಬರುವುದಿಲ್ಲ. ಆದರೆ ತಂದೆ, ತಾಯಿ, ಅಕ್ಕ, ತಂಗಿ, ತಮ್ಮರನ್ನು ಪೂಜಿಸಿದರೆ ಆ ಭಗವಂತ ಖಂಡಿತವಾಗಿ ಬಂದೇ ಬರುತ್ತಾನೆ. ಇಲ್ಲ ರೀ, ಆ ಭಗವಂತ ಖಂಡಿತವಾಗ್ಲೂ ಇಲ್ಲ. ಆ ಭಗವಂತ ಇದ್ದಿದ್ದೆ ಆದ್ರೆ ನಮ್ಮ ಮಾವನನ್ನು ಕೊಂದವರನ್ನ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ. ಆ ಭಗವಂತನು ಇದ್ದಿದ್ದರೆ ನಮ್ಮ ಮನೆ ಒಡೆದು 3 ಬಾಗಿಲು ಆಗುತ್ತಿರಲಿಲ್ಲ. ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಊರ ಜನ ಸಿಕ್ಕ ಹಾಗೆ ಮಾತನಾಡುತ್ತಾ ಇರಲಿಲ್ಲ. ಮಾನಗೆಟ್ಟ ಹೆಣ್ಣಿನ ಮುಸುಡಿ ನೋಡಬಾರದಂತೆ. ನೀವು ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ಮಾನಗೆಟ್ಟವಳು, ಮರ್ಯಾದೆಗೆಟ್ಟ ಹೆಣ್ಣು ಅಂತ ತಿಳಿದುಕೊಂಡಿದ್ದೀರಾ? ಇಲ್ಲ ರೀ, ನಾನು ಮರ್ಯಾದೆಗೆಟ್ಟ ಹೆಣ್ಣಲ್ಲ. ಸ್ವಲ್ಪ ಎಚ್ಚರವಿಟ್ಕೊಂಡು ಮಾತಾಡಿ. ನೀನು ಎಂತ ಹೆಣ್ಣು ಅನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಪ್ರಜ್ವಲನ ಸಂಘ ಮಾಡಿದ್ದು ಸುಳ್ಳೆ, ಶರತ್ತನಿಗೆ ತೋಟದಲ್ಲಿ ಹೂವು ಕೊಟ್ಟಿದ್ದು ಸುಳ್ಳೆ. ನೀನೇ ಹೇಳು, ನೀನು ಎಂತವಳು ಅಂತ. ಅಂದ್ರೆ ನಿಮ್ಮ ಮಾತು ಅಂದ್ರೆ ನಾ ತಪ್ಪು ಮಾಡಿದ್ದೀನಿ ಅಂತ ತಿಳಿದುಕೊಂಡಿದ್ದೀರಾ? ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಹಿರಿಯರು ಹೇಳಿದ್ದಾರೆ. ಅಂದಾಗ ನಾನು ಪ್ರಜ್ವಲ್ ಜೊತೆ ತಿರುಗಾಡೋದನ್ನ ನೀವೇನಾದ್ರೂ ನೋಡಿದ್ದೀರಿ? ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ನೋಡುತ್ತೇನೆ, ನೋಡೇ ತೀರುತ್ತೇನೆ. ನಾನು ಮರಳಿ ಮನೆಗೆ ಬರುವಷ್ಟರಲ್ಲಿ ನೀನು ಈ ಮನೆಯಲ್ಲಿ ಇರಬಾರದು. ಅಕಸ್ಮಾತ್ ನೀನು ಈ ಮನೆಯಲ್ಲೇ ಇದ್ದಿದ್ದೆ ಆದರೆ ಉಳಿಸುವುದಿಲ್ಲ. ಬರುತ್ತೇನೆ. ಹೆಜ್ಜೆ ಕಿತ್ತಿಟ್ಟ ದಿಟ್ಟ ಮಹಿಳೆ ಅಂತ ನೀನೇ ಆಡು ಹೋಗಿದ್ದೀಯ. ಅಂದಾಗ ಈ ಒಂದು ಕಾರ್ಯಕ್ಕೋಸ್ಕರ ನನ್ನ ಕಾರ್ಯವನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನನ್ನು ಬಿಟ್ಟಿರುವ ಶಕ್ತಿ ನನಗಿಲ್ಲ ಕಂದಮ್ಮ, ನನಗಿಲ್ಲ. 100 ಮಕ್ಕಳಿದ್ದರು ಸತ್ತ ಮಕ್ಕಳ ನೆನಪು ಮರೆಯುವುದಿಲ್ಲ ಅಂತ ಹಿರಿಯರು ಹೇಳ್ತಾರೆ. ಅದು ಸತ್ಯ ಹೋಯ್ತು ಕಂದ. ನಿನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲಮ್ಮ, ನನಗಿಲ್ಲ.
ನಡೆದು ಹೋದ ಘಟನೆಯನ್ನು ಮತ್ತೆ ಮತ್ತೆ ಮರಳಿ ನೆನಪಿಸಬಾರದು ಇಂದಿರಾ, ನೆನಪಿಸಿಕೊಳ್ಳಬಾರದು. ಅಲ್ಲ ರೀ, ನೆನಪಿಸಬಾರದು ಎಂದು ನೀವು ಹೇಳ್ತೀರಿ, ಆದ್ರೆ ನನ್ನ ಮಗಳನ್ನ ಮರೆತು ಬಾಳುವ ಶಕ್ತಿ ನನಗಿಲ್ಲ ರೀ, ನನಗಿಲ್ಲ. ದೇವರು ಮಹಾಕ್ರೂರಿ, ಅವನು ಒಬ್ಬ ಕಟುಕ. ಬ್ರಹ್ಮ ಬರೆದ ವಿಧಿ ಲಿಖಿತದ ಮುಂದೆ ಯಾರು ದೊಡ್ಡವರಲ್ಲ ಇಂದಿರಾ. ನಮ್ಮ ಪ್ರೀತಿ ನನ್ನ ಮನಸ್ಸಿನಲ್ಲಿ ಸದಾ ಬಂದು ಬಂದು ಹೋಗುತ್ತಾಳೆ ಇಂದಿರಾ, ಬಂದು ಆದರೆ ಅದು ನನಗೆ ಭ್ರಮೆ ಎನಿಸುತ್ತದೆ. ಯಾಕೆ ಯಾಕೆ ನೀವು ಎದೆ ಮೇಲೆ ಕೈ ಇಟ್ಕೊಂಡು ಮಾತನಾಡ್ತೀರಲ್ಲ? ಯಾಕೂ ಇಲ್ಲ ಇಂದಿರಾ, ಹೊಲದಲ್ಲಿ ಕೆಲಸ ಮಾಡುವಾಗ ಎದೆ ಮೇಲೆ ಕೈ ಸಹಜವಾಗಿ ತಾನಾಗಿಯೇ ಬರುತ್ತದೆ. ಅದಿರಲಿ ಇಂದಿರಾ, ಏನೇ ಆಗಲಿ ನಮ್ಮ ರಾಯನಿಗೆ ನಾವು ಒಂದು ಮಾತು ಹೇಳಿ ಬರಬೇಕಾಗಿತ್ತು. ಆದರೆ ತಂದೆಯ ಮಾತಿಗೆ ಮನ್ನಣೆ ಕೊಟ್ಟು ನಾವು ಹಾಗೇ ಬಂದು ಬಿಟ್ಟೆವು ಇಂದಿರಾ. ಇರ್ಲಿ ಬಿಡಿ ಸ್ವಾಮಿ, ನೀವು ಅಳಬಾರದು. ನಿಮಗೆ ನಾನು ಒಂದು ವಿಷಯವನ್ನ ಹೇಳ್ತೀನಿ. ಅಳಬಾರದು ಅಂದರೆ ಅದು ಯಾವ ವಿಷಯ ಹೇಳಿದ್ದೀರಾ? ಮತ್ತೆ ನಿನ್ನ ಅಣ್ಣನ ಹೆಂಡತಿ ಏನಾದರೂ ಅಂದರೆ? ನಮ್ಮ ಅಣ್ಣನ ಹೆಂಡತಿ ನನಗೆ ಭೇಟಿಯೇ ಆಗಿಲ್ಲ. ನಮ್ಮ ಅಣ್ಣ ಸತ್ತ ಮೇಲೆ ಅವಳು ಕೋಟ್ಯಾಧಿಪತಿಯಾಗಿ ಶಹರವನ್ನ ಸೇರ್ಬಿಟ್ಲು. ಅಂತೂ ತವರು ಮನೆಗೆ ಮುಳ್ಳು ಬೇಲಿ ಹೇಳಿದಂತಾಗಿದೆ ನನ್ನ ಪರಿಸ್ಥಿತಿ. ಮುಂದೆ ಮಾತನಾಡೋದ್ರಿಂದ ಯಾವ ಹೆಣ್ಣೆ ಆಗಲಿ ತನ್ನ ತವರು ಮನೆಯ ಬಗ್ಗೆ ಕೆಟ್ಟದ್ದನ್ನಾಗಿ ಯಾವತ್ತೂ ಭಾವಿಸಬಾರದು. ಅದು ನಮ್ಮ ಸಂಸ್ಕೃತಿ. ನೀನು ನಿನ್ನ ತವರು ಮನೆಯ ಬಗ್ಗೆ ಈ ರೀತಿ ಮಾತನಾಡುವುದು ನನಗೆ ಸರಿ ಎನಿಸುವುದಿಲ್ಲ ಇಂದಿರಾ, ನನಗೆ ಸರಿ ಎನಿಸುವುದಿಲ್ಲ. ನಮ್ಮ ಅಣ್ಣನ ಹೆಂಡತಿ ಸುಲಭದ ಹೆಣ್ಣಲ್ಲ ರೀ, ಸುಲಭದ ಹೆಣ್ಣಲ್ಲ. ಹೋಗ್ಲಿ ಬಿಡಿ, ಅವಳ ವಿಷಯ ನಮಗೆ ಯಾಕೆ ಬೇಕು? ಅದೇನು ಇಂದಿರಾ, ಅಳಬಾರದು ಎಂದು ಹೇಳಿದೆಯಲ್ಲ, ಅದು ಯಾವ ವಿಷಯಕ್ಕಾಗಿ? ನಿಮ್ಮ ಕರುಳು ಹಿಂಡೋ ವಿಷಯ. ಕರಳು ಹಿಂಡುವ ವಿಷಯ ಅಂದರೆ ಅದನ್ನು ಬಿಚ್ಚಿ ಹೇಳು ಇಂದಿರಾ, ಬಿಚ್ಚಿ ಹೇಳು. ಅಂದ್ರೆ ನೀವು ಸಮಾಧಾನ ಮಾಡಿಕೊಳ್ಳಿ. ನಿಮ್ಮ ತಂದೆಯವರು ಮರಳಿ ನನ್ನ ಗರ್ಭದಲ್ಲಿ ಹುಟ್ಟುತ್ತಾ ಇದ್ದಾರೆ. ಅಂದರೆ ಮತ್ತೆ ನಮ್ಮ ತಂದೆಯವರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುತ್ತಿದ್ದಾರೆ. ಅಂದರೆ ಈಗ ನೀನು ಗರ್ಭವತಿ. ಅಂದರೆ ನಮ್ಮ ತಂದೆಯವರು ಸತ್ತು ಹೋಗಿದ್ದಾರೆ. ಸಮಾಧಾನ ಮಾಡ್ಕೋಬೇಕು. ನಿಮ್ಮ ತಂದೆಯವರು ಸತ್ತು ಹೋಗಿದ್ದಾರೆ. ಅಯ್ಯೋ ದೇವರೇ, ತಂದೆಯ ಮಾತಿಗೆ ವಚನ ಭ್ರಷ್ಟನಾಗಲಾರನೆಂದು ನಾನು ದುಡಿಯಲಿಕ್ಕೆ ದೂರ ಬಂದು ಬಿಟ್ಟೆ. ನೀಯತ್ತು ಎಂದು ನಮ್ಮ ತಂದೆಯವರ ನನ್ನನ್ನು ಮನೆ ಬಿಟ್ಟು ದುಡಿಯಲಿಕ್ಕೆ ಕಳುಹಿಸಿ ನನ್ನನ್ನು ಬಿಟ್ಟು ನೀನು ದೂರವಾದೆಯ ತಂದೆ. ನಾನು ಏನು ಮಾಡಿರಬೇಕು ಹಿಂದಿನ ಜನ್ಮದಲ್ಲಿ ಇಂದಿರಾ? ಅಯ್ಯೋ ದೇವರೇ, ಇನ್ನು ಎಷ್ಟು ಕಷ್ಟ ಕೊಡಬೇಕೆಂದಿರುವೆ ಈ ನಮ್ಮ ರೈತ ಮನೆತನದಲ್ಲಿ. ಇಂದಿರಾ, ಏನಾಗಿತ್ತು ನಮ್ಮ ತಂದೆಯವರಿಗೆ? ನಮ್ಮ ತಂದೆಯವರು ಸತ್ತರು ಎಂದು ನಿನಗೆ ಯಾರು ಹೇಳಿದರು ಇಂದಿರಾ? ನಿನಗೆ ಯಾರು ಹೇಳಿದರು? ಪಾಟೀಲರ ಕೆಲಸಕ್ಕೆ ಬರುವ ಹೆಂಗಸರು ಹೇಳಿದರು. ರೈಲ್ವೆ ಹಳಿಗೆ ತಲೆಯನ್ನು ಕೊಟ್ಟು ನಿಮ್ಮ ತಂದೆಯವರು ಸತ್ತು ಹೋದ್ರಂತೆ. ಆಗಲೇ ಸತ್ತು 20 ದಿವಸ ಗತಿಸಿ ಹೋಗಿದೆಯಂತೆ. ಅಂದರೆ ನಾನು ಈಗ ವಿಷದ ಊಟವನ್ನು ಮಾಡಿ
ಎಂತಹ ದೇವರು, ಅಯ್ಯೋ ದೇವರು, ಏತಕ್ಕಾಗಿ ಬದುಕಬೇಕು ಈ ರೈತ ಈ ಭೂಮಿಯ ಮೇಲೆ? ಇಂದಿರಾ, ಯಾರು ಕೂಡ ಈ ಸತ್ತ ವಿಷಯವನ್ನೇ ಹೇಳಲಿಲ್ಲವಲ್ಲ ನಮಗೆ. ದಿನನಿತ್ಯ ಪಟೇಲರ ಮನೆಗೆ ಬಂದು ಹೋಗುವವರು ಕೂಡ ಹೇಳಲಿಲ್ಲವಲ್ಲ ನಮಗೆ. ಎಂತಹ ಕೆಟ್ಟ ಹಳ್ಳಿಯ ಜನರು ಇವರು. ಲೇಖಕ್ಕೆ ಪಾಟೀಲ, ನಮ್ಮ ತಂದೆ ಸತ್ತ ವಿಷಯವನ್ನೇ ಹೇಳಲಿಲ್ಲ ಅಂದರೆ ನೀನೆಷ್ಟೊಂದು ಕೆಟ್ಟ ರಕ್ತಕ್ಕೆ ಹುಟ್ಟಿದ ಸೂಳೆ ಮಗನಿರಬೇಕಲೇ. ಹೇ ದೇವರೇ, ಏತಕ್ಕಾಗಿ ಮನುಷ್ಯನಿಂದ ಇಂಥ ಪಾಪಿ ಸುಳೆ ಮಕ್ಕಳನ್ನು ಈ ಭೂಮಿಯ ಮೇಲೆ? ನಿಜಕ್ಕೂ ನೀನು ದೇವರೇ ಅಲ್ಲ. ಸತ್ತ ಹೆಣ ಕಂಡರೆ ಮಣ್ಣು ಕೊಟ್ಟು ಹೋಗುವ ಈ ನಮ್ಮ ನಾಡಿನಲ್ಲಿ ಎಂತ ತಾಯಿಗಣ್ಣನ ಮಕ್ಕಳನ್ನೇ ಹುಟ್ಟಿಸಿದೆ ಈ ನಮ್ಮ ಪವಿತ್ರವಾದ ಭೂಮಿಯಲ್ಲಿ. ಪಾಪಿ ಪರದೇಶಿ ಸತ್ತರೆ ಅವರ ಶವ ಸಂಸ್ಕಾರಕ್ಕೆ ದುಡ್ಡು ಕೊಟ್ಟು ದಪ್ಪನ್ ಮಾಡಿದ್ದೇವೆ ನಾವು. ನೀನು ನಿಜವಾಗಿಯೂ ದೇವರೇ ಆಗಿದ್ದರೆ ಪಟೇಲರಂತ ಶ್ರೀಮಂತರನ್ನು ಮಟ್ಟ ಹಾಕಲೇಬೇಕು. ಸತ್ತಾಗ ಗಂಡು ಮಕ್ಕಳು ಬೇಕೆಂದು ತಂದೆ ತಾಯಿಯವರು ನೂರಾರು ದೇವರಿಗೆ ಹರಕೆ ಹೊತ್ತು ಗಂಡು ಮಕ್ಕಳನ್ನು ಪಡೆಯುತ್ತಾರೆ. ಆದರೆ ನಮ್ಮಂತ ಮಕ್ಕಳಿದ್ದು ಸತ್ತಂತೆ ಮಾಡಿಬಿಟ್ಟೆ. ಹೇ ಪಾಟೀಲ, ಲೇ ಪಾಟೀಲ, ತಂದೆ ತಾಯಿಯವರನ್ನು ಬಿಟ್ಟರೆ ಎಲ್ಲವನ್ನು ದುಡ್ಡು ಕೊಟ್ಟು ಕೊಳ್ಳಬಹುದು. ಆದರೆ ತಂದೆ ತಾಯಿಯವರನ್ನು ಯಾರಿಂದಲೂ ಪಡೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ನಾನು ಹುಟ್ಟಿದ್ದು ಯಾರಿಗೆ ಅನ್ನುವ ಹಾಗಾಯಿತು ಈ ನನ್ನ ಬದುಕು. ತಾಯಿಯ ಹಾಲು ಕುಡಿದರೂ ತಂದೆಯ ಋಣ ತೀರಿಸದ ಇರುವ ಹಾಗಾಯಿತು ಈ ನನ್ನ ಜೀವನ. ನಾನು ಏನು ಮಾತನಾಡುತ್ತಿದ್ದೇನೆ ಎಂದಿರಾ? ತಂದೆಯ ಋಣ ತೀರಿಸಿದ ಶಿವ ಅನ್ನುತ್ತಾರೆ ಈ ನಮ್ಮ ಊರಿನಲ್ಲಿ. ಅಪ್ಪ ಎಂದರೆ ಆಕಾಶ, ಹರಕು ಬಟ್ಟೆ ತೊಟ್ಟು ಕಣ್ಣಿಗೆ ಕಣ್ಣನ್ನು ಇಟ್ಟು ದಾರಿ ದೀಪವನ್ನಿಟ್ಟರಲ್ಲವೇ ನಮ್ಮ ತಂದೆ. ಹೆಗಲಿಗೆ ಹೆಗಲು ಕೊಟ್ಟು ಗಾಳಿ ಗೋಪುರದ ತೇರನ್ನು ತೋರಿಸಿದವರು ನಮ್ಮ ತಂದೆ. ಯಾಕೆ ಬರ್ಲಿಲ್ಲ ಅಂತೀನಿ. ಗಂಗೆ ತುಂಗೆರಷ್ಟೇ ಪವಿತ್ರಳು ನನ್ನ ಯಮುನಿ. ಹಲೋ ಯಮುನಿ. ನಾನು ಪವಿತ್ರಳು, ಅಪವಿತ್ರಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದಿ. 8ನೇ ಬಂಟನನ್ನೇ ಬಿಟ್ಟು ಬಂದವಳು ನೀನು.
ಇನ್ನು ನನ್ನನ್ನು ಬಿಟ್ಟು ಹೋಗುವುದಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು ನಿನ್ನ ಸಾಧ್ಯವಿಲ್ಲದ ಮಾತು ಚಿನ್ನ. ಸಾಧ್ಯವಿದೆ. ಯಾಕೆಂದ್ರೆ ಬರೀ ನೋವನ್ನೇ ನುಂಗಿ ಬದುಕೋರಿಗೆ ಇನ್ನೊಬ್ಬರಿಗೆ ನೋವನ್ನು ಕೊಟ್ಟು ಬದುಕಲು ಸಾಧ್ಯವೇ ಇಲ್ಲ. ಏಯ್, ಮುಂದೆ ನಾನು ಹೇಳ್ತೇನೆ. ಹೆಣ್ಣಿನ ಜೀವನ ತನಗೆಷ್ಟೇ ಕಷ್ಟವಾದರು ನಗು ನಗುತ್ತಾ ಜೀವಿಸುತ್ತಾ ಬಯಸುವಳು ಆ ಯಮುನಾ ಇದೇ ಸಂತೋಷಕ್ಕೆ ಒಂದು ಹಾಡು ಹೇಳಿ ಕುಣಿದು ಗೊಪ್ಪಳಿಸಬಾರದೆ? ಖಂಡಿತ. ಯಮುನಾ, ನನ್ನ ಕಣ್ಣು ಯಾಕೋ ಬೇರೆ ಬೇರೆ ಕಾಣಲು ಹತ್ತಿದೆ. ಯಾರು? ಮೊಠಾಳ, ನಾನು ನೀನು ತಿಳಿದುಕೊಂಡ ಹೆಣ್ಣಲ್ವೋ, ನಾನು ಸಿಬಿಐ ಆಫೀಸರ್ ರೋಹಿಣಿ ಕಣೋ. ಇಂಥ ರೋಹಿಣಿಯರ ದೇಹದ ಊಟ ಎಷ್ಟು ಮಾಡಿಲ್ಲ ನಾನು. ಸತ್ತ ಎಡವನ್ನೇ ಬಿಟ್ಟಿಲ್ಲ. ಇಲ್ಲಿ ಜೀವಂತ ಗೊಂಬೆಯನ್ನು ಬಿಡಲು ಸಾಧ್ಯ? ನೀನು ಸತ್ತ ಹೆಣವನ್ನು ಬಿಟ್ಟಿಲ್ಲ ಅಂತ. ಹೌದು, ನೀನು ಒಬ್ಬ ಗಂಡಸಿನು. ಗಂಡಸೆ? ಹತ್ತಾರು ಕೊಲೆಗಳನ್ನು ಮಾಡಿದ್ವಿ, 4 ರೇಪ್. ನಮ್ಮದು ಒಂದು ದೊಡ್ಡ ಗ್ಯಾಂಗೇ ಇತ್ತು. ಇಲ್ಲಿಯವರೆಗೂ ಯಾವ ಪೊಲೀಸ್ ಆಫೀಸರ್ ಬಂದು ನನ್ನನ್ನು ಟಚ್ ಮಾಡಿಲ್ಲ. ಮುಂದೆ ಟಚ್ ಮಾಡೋದೂ ಇಲ್ಲ. ಅಯ್ಯೋ, ಯಾಕೆ ರೀತಿ ಮಾತಾಡ್ತಿದ್ದೀನಿ? ಏನಾಗಿದೆ ನಿಮಗೆ? ಪ್ರಜ್ವಲ್, ಯಮುನಾ, ಅವಳು ಯಾರು? ಯಾರು ಯಾರು ಯಾರು? ಯಾರು ನೀನು? ಯಮುನಾ ತಾನೇ? ಹೌದು, ನಾನು ಯಮುನಾ. ಅವಳು ಯಾವಳು ನನಗೆ ಏನೋ ಹೇಳ್ತಾ ಇದ್ಲು. ನನಗೇನು ಅಂತ ದೋಸ್ತರೇ ಇಲ್ಲ. ಯಾಕೆ ಈ ರೀತಿ ಹುಚ್ಚಿಡ್ದವ್ರಾಗ ಮಾತಾಡ್ತಾ ಇದ್ದೀನಿ? ನಿಮಗೆ ಹುಷಾರಿಲ್ಲ ಅಂತ ಕಾಣುತ್ತೆ. ಹೋದ ಆಸ್ಪತ್ರೆಗೆ ಹೋಗೋಣ ನಡ್ರಿ. ನೋ, ಬೇಡ ಯಮುನಾ, ಆಸ್ಪತ್ರೆಗೆ ಬೇಡ. ಮತ್ತೆ ಎಲ್ಲಿ ಹೋಗೋಣ? ನನ್ನ ನಿನ್ನ ಪ್ರೀತಿಯ ಮೇಲನ ಕೂಡಬೇಕು ಇವತ್ತು ನಮ್ಮ ತೋಟದ ಮನೆಯಲ್ಲಿ. ಇಲ್ಲಿಯವರೆಗೂ ನಿನ್ನ ಶೀಲ ಮಾತ್ರ ನೀಡಿಲ್ಲ. ನೀನು ಮೆಚ್ಚಬೇಕು ಈ ನಿನ್ನ ಹೆಣ್ಣುತನಕ್ಕೆ. ಆಹಾ, ನಿಮಗೆ ಬೇಕು ಪಾರ್ಟಿಗೆ? ಆಯ್ತು, ನಿಮಗೆ ಬೇಕಾಗಿರೋದು ಶೀಲ ಅಷ್ಟೇ ತಾನೇ? ಬನ್ನಿ, ನಿಮ್ಮ ತೋಟದ ಮನೆಗೆ ಹೋಗೋ.
ಜಾತ್ರೆ ಹತ್ರ ಇದ ಜಾತ್ರೆ ಗದ್ದದಾಗ ನಮ್ದು ಒಂದು ಮದ್ವಿ ಗದ್ದ ಮುಗಿಸ್ಕೊಂಡ್ಬಿಟ್ಟು ಬೀಗರಿಗೇನು ಬಟ್ಟೆ ಬರೆ ಕೊಡ್ಲಿಲ್ಲ, ಹಾದಿಗೆ ಹಂದ್ರಿಲ್ಲ, ಬೀದ್ರಿಗೆ ತೋರಣಿಲ್ಲ. ಹೆಂಗ್ರಿ ನಮ್ಮ ಮದುವೆ? ಖರ್ಚಿಲ್ದ ಮದುವೆ. ಪ್ರಸಾದಕ್ಕಂತೂ ನಯ ಪೈಸಾ ಖರ್ಚಿಲ್ಲ. ಬಸವಂತವ್ರ ಪ್ರಸಾದಾಗ ನಮ್ದು ಮದುವೆ ಓಟ. ಅಂತೂ ಇಂತೂ ಮದುವೆ ಆದಂಗ ಆತ. ಅದ್ರಂಗೆ ಇನ್ನು ಮುಂದಿನ ವ್ಯವಸ್ಥೆ ಹೆಂಗಲೇ ನಮ್ದು? ಮುಂದೆ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ಮತ್ತಿನ್ನೇನು ಹಂಗೈತೆ? ಹೌದು. ಪಾಪ ಕಾಟಿಗೆ ಏನ್ ಹೇಳಿದೆ ಮತ್ತೆ? ಅವನು ಬೇರೆ ಹೆಣ್ಣು ನೋಡ್ಕೊಂಡು ಮದುವೆ ಮಾಡ್ಕೊಂತಾನ. ನೋಡ್ಬೇಕ್ರಂಗೆ ನನಗೆ ಯಾಕನ ಅವನ್ ಬಗ್ಗೆ ಬರೀ ಸಂಶಯ ಬರಕತ್ತೈತಿ. ಯಾಕಂದ್ರೆ ಕೂತ್ರು ನಿಂತ್ರು ಮನ್ಯಾಗ ಬರೇ ಪೊಲೀಸರು ಸುದ್ದಿನ ಮಾತಾಡ್ತಾರ ನೋಡ. ಹೌದು ಸಾವುಕಾರ ಮನೆಗೆ ಅಡಿಗೆ ಮಾಡೋ ಮುಂದೆ ಫೋನಾಗ ಮಾತಾಡ್ತಿದ್ದ ನೋಡವ. ಸೋತಾತಲೇ ಮದ್ರಂಗೆ. ಹೌದು, ಫೋನ್ ಮಾತಾಡ್ತಾನಂದ್ರ ಪಕ್ಕ ಪೊಲೀಸ್ ನೋಡ. ಸೋತಾತ್ ಬಿಡ. ಇರುವಲ್ಯಾಕ ಬಿಡು, ಇಂಥವ್ ಪೊಲೀಸ್ನ ಇರುವಲ್ಯಾಕ. ಈಗ ನಮಗೆ ಯಾಕೆ ಸುದ್ದಿ? ನಮ್ದು ಇಬ್ಬರದು ಮದುವೆ ಆಗಿದ್ದಿಲ್ಲ, ನಾವು ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗೋಣ. ನಡಿ ನಮ್ದು ಆದ್ರ ಅಷ್ಟ ನೋಡ್ಕೊಬಾರ್ದು, ಇನ್ನೊಬ್ರೆ ಸ್ವಲ್ಪ ನಾವು ಹೆಲ್ಪ್ ಮಾಡೋದು. ಹಾಗಾದ್ರೆ ಹಾಡುತ್ತಾ ಬಾರೇ ನನ್ನ ಮುದ್ದಿನ ಮದರಂಗೆ. ಇನ್ನು ಹುಲಿಗಳ ದಂಡು ಎಂದು ಪಾಟಿಲ್ಲ. ಇನ್ನು ಉಳಿಯಲಾರದು ನಿಮ್ಮ ದಂಡು ನನ್ನ ಹತ್ತಿರ. ನೂರು ಎಕ್ಕೆ ಜಮೀನ್ದಾರ ಕೋರ್ಟಿನಲ್ಲಿ ನನ್ನ ಹೆಸರಿಗಾಗಿದೆ. ನಿಮ್ಮ ಸರ್ವ ಆಸ್ತಿಯನ್ನು ಮುಂದೆ ನೋಡ್ತಾ ಇರು. ನೀವು ನಿಮ್ಮ ನಾಟಕದ ತಿರುವು ಮಾಡುವವನ್ನು ಎಂತ ಹೆಂಡತಿ ಮನೆಯ ಮರ್ಯಾದೆಯನ್ನು ತೆಗೆದು ಬಿಟ್ಟಳು. ಇದ್ದ ಅಣ್ಣ ತಮ್ಮಂದಿರನ್ನು ಅಗಲಿಸಿ ಬಿಟ್ಟಳು. ಕರದಿ ಸೋಗು ಹಾಕಿಕೊಂಡು ತುತ್ತು ಕೊಟ್ಟ ಅತ್ತಿಗೆಯನ್ನು ಮನೆಯಿಂದ ಹೊರ ಹಾಕಿದ ರಾಕ್ಷಸಿ ಯಮುನೆ. ಯಮುನೆಯ ಜೀವನ ಯಮುನೆಯನ್ನು ಕೊಲೆ ಮಾಡಿ ನಂತರ ಪಾಟಿಲ್ಲ ಪ್ರಜ್ವಲ್ಲನನ್ನು ಕೊಲೆ ಮಾಡದಿದ್ದರೆ ಹೆಸರು ಕಲಿಯುಗದಲ್ಲಿ ಗರ್ಜಿಸಿದ ಭೂಮಿ ಸಾಗಿಯ ರಾಯನೇ ಅಲ್ಲ. ಮುಳ್ಳಿನ ಮೇಲೆ ಅಪಾದನೆಯನ್ನು ಹೀಗೆ ಮಾಡಲಿ. ನೋಡದೆ ಕಾಲಿಟ್ಟವಳು ಅವಳೇ. ನೋಡು, ಅವಳ ಬಗ್ಗೆ ನೀನು ತಪ್ಪು ತಿಳಿದುಕೊಂಡಿದ್ದೀಯ. ಅವಳ ಒಂದು ದುರಂತದ ಕಥೆ ಇದೆ. ಆ ಕಥೆ ನಿನಗೆ ಆಮೇಲೆ ಹೇಳು. ನಮ್ಮ ಊರಿನ ಒಬ್ಬ ಸಿಪಿಐ ಆಫೀಸರು ಬರುತ್ತಾರಂತೆ, ಕಾದು ನೋಡೋಣ.
ಎಂತ ಆಫೀಸರು ಬಂದರು ತೋಟದ ಮನೆಯಲ್ಲಿ ಕೊಲೆ ಮಾಡಿದ್ದು ಕಣ್ಣು ತುಂಬ ನೋಡಿದ್ದಾರೆ ಈ ಹಳ್ಳಿಯ ಜನ. ಈ ಜನನೇ ಸುಮ್ಮನಿರುವಾಗ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಆದರೆ ಆ ಸ್ವಚ್ಛಿನ ಪಾಟೀಲ ಪ್ರಜ್ವಲ್ಲನನ್ನು ಕೊಲ್ಲುವ ತನಕ ನಾನು ಊಟ ನಿತ್ಯ ಮಾಡಲಾರೆ. ನೋಡುವಯ್ಯ ಶರತ್ತ, ಹಠಕ್ಕೆ ಬಿದ್ದು ಸಾಯಂ ಜೇಬು ಸೇರಬೇಡ. ಕಾನೂನು ಪ್ರಕಾರ ನಾನು ನಿನಗೆ ನ್ಯಾಯ ಕೊಡಿಸುತ್ತೇನೆ. ನ್ಯಾಯ ನ್ಯಾಯ ತಕ್ಕಡಿಯಲ್ಲಿ ತೂಕ ಮಾಡುವುದು ಈ ಕಾನೂನು. ಆ ತಕ್ಕಡಿಯ ಮುಳ್ಳನ್ನೇ ಬಾಗಿಸಿ ಬಿಟ್ಟಿದ್ದಾರೆ ಆ ನೀತಿಗೆಟ್ಟ ಶ್ರೀಮಂತರು. ಕಾನೂನು ಪ್ರಕಾರ ನೀನು ಬಾ, ನಾನು ನನ್ನ ಕೊಟ್ಲಿ ತೆಗೆದುಕೊಂಡು ನಾನು ಬರುತ್ತೇನೆ. ನನ್ನ ಪ್ರೀತಿಯ ಕೊಟ್ಲಿ ಅವರ ಮೇಲೆ ಹಾತೊರೆಯುತ್ತದೆ. ನ್ಯಾಯ 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 ನೀರಿನಲ್ಲಿ ನೀರಿನ ಕಣ್ಣೀರು. ಯಾರಿಗೂ ತಿಳಿಯುವುದಿಲ್ಲ. ಅದೇ ತರ ನಿನ್ನಂಥ ಮನುಷ್ಯನಲ್ಲಿ ಬರುವ ನೋವಿನ ಕಣ್ಣೀರು ಯಾರಿಗೂ ತಿಳಿಯುವುದಿಲ್ಲ ರಾಯ. ಅವರು ಹಣವಿದ್ದವರು. ವಂಚನೆಯಿಂದ ಪಡೆದ ಸ್ಥಾನ, ದರ್ಪದಿಂದ ಸಂಪಾದಿಸಿದ ಗೌರವ ಗೆಳೆಯ ಎಂದೂ ಶಾಶ್ವತವಲ್ಲ. ನೋಡು ರಾಯ, ಕಾಲ ಯಾವಾಗಲೂ ಒಂದೇ ತರವ ಇರುವುದಿಲ್ಲ. ನಿನ್ನನ್ನು ಅಳಿಸಿದವರು ಅಳುವ ಸಮಯ ಖಂಡಿತವಾಗಿ ಬಂದೇ ಬರುತ್ತದೆ. ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ರಾಯ. ನನ್ನ ತಂದೆಯು ತಂದ ಬುತ್ತಿ ಗಂಟನ್ನು ಕೋಲಿನಿಂದ ಪ್ರಜ್ಞಾನನ್ನು ನಾನು ಕೋಲಿನಿಂದ ತುಳಿಯಬೇಕು. ನನ್ನ ಮನಸ್ಸಿಗೆ ಬಂದ ಹಾಗೆ ಅವನನ್ನು ನನ್ನ ಕೊಟ್ಲಿಯಿಂದ ಕೊಚ್ಚಲೇಬೇಕು. ಅಂದಾಗ ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ. ನೋಡು ರಾಯ, ಹಠಕ್ಕೆ ಬಿದ್ದು ಸಾಯಬೇಡ. ಸುಮ್ಮನೆ ನನ್ನ ಮಾತನ್ನು ಕೇಳು. ಮಾತು ನಿನ್ನ ಮಾತು, ಈ ಹಳ್ಳಿಯ ಜನರ ಮಾತು ಇಲ್ಲ, ನಿನ್ನ ಮಾತು. ನೀನು ಏನೇ ಹೇಳು, ಅವರನ್ನು ಚೆಂಡಾಡುವುದೇ ನನ್ನ ಹಠ. ನೋಡು ರಾಯ, ಯಾವಾಗಲೂ ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಮಳೆ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಅದೇ ಮೀನು ತಿನ್ನುತ್ತದೆ. ನೀರು ಬತ್ತಿದ ಮೇಲೆ ಅದೇ ಸತ್ತು ಬಿದ್ದ ಮೀನವನ್ನು ಅದೇ ಇರುವೆ ತಿನ್ನುತ್ತದೆ. ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ರಾಯ. ಇದು ಕೊಡ್ಲಿ, ಇದರ ಹಿಂದೆ ಇರುವುದು ಮರದ ಬೇರು ಕಾವು. ಮರಗಳನ್ನು ಕಡಿಯುವುದು ಇದೆ. ಇದೇ ತರ ನಾನು ನಿನ್ನನ್ನು ಕೊಲ್ಲುತ್ತೇನೆ. ಜೈ ಬಜರಂಗ ಬಲಿ. ನೋಡು ಬೇಡ ಸ್ವಲ್ಪ ಬೇಡ. ನಿನಗೆ ಏನು ತಿಳಿಯುತ್ತದೆ ಅದನ್ನೇ ಮಾಡು. ಆದರೆ ಕೊಲೆ ನಾನು ಮಾಡಿಲ್ಲ ಅಂತ ಹೇಳಬೇಕು. ಬರುತ್ತೇನೆ. ನನ್ನ ಕೊಟ್ಲಿಗೆ ಹೇಗೆ ಹೆದರಿ ಹೋದ ಶರತ್. ಇದು ಪಾಟೀಲನ ಜೀಪು ಅಲ್ಲ, ಇದು ಬೇರೆ ಯಾರದೋ ಇರಬೇಕು. ಪಾಟೀಲ, ನಿನ್ನ ತಾಯಿ ಹೊಟ್ಟಿ ತಣ್ಣಗಾಯ್ತಿ ಮಗನ. ಸಮಯ ಬಂದಾಗ ನೋಡುವೆ. ಸಾಹೇಬರೇ,
ನಾನು ಕೊಲೆ ಮಾಡಿಲ್ಲ. ನನ್ನ ಭೂಮಿ ತಾಯಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ಕೊಲೆ ಮಾಡಬೇಕೆಂದು ಬಂದೆ. ಆದರೆ ಇಲ್ಲಿ ಬೈರಾಸೀನ ಪ್ರಜ್ಜಾ ಪಾಟೀಲ ಬರಲಿಲ್ಲ. ಬೈರಸೀನನಂತೂ ನಾನು ಕೊಲೆ ಮಾಡಿಲ್ಲ ಸಾಹೇಬ್ರೇ, ನಾನು ಕೊಲೆ ಮಾಡಿಲ್ಲ. ದಡ್ಡಿ ನಿನ್ನ ದಡ್ಡಿ ಇರುವುದು ಬಳ್ಳಾರಿ ಜೇರಿನಲ್ಲಿ. ನನ್ನ ಮಕ್ಕಳಂತಿರುವ ಬೈರಾಸೀನರನ್ನು ಕೊಲೆ ಮಾಡಿ ಸಿಕ್ಕಿದ್ದಾನೆ ಸರ್. ನೋಡಿ ಪೊಲೀಸರೇ, ಇದೇ ಕಂಬಳಿಯೇ ಸಾಕ್ಷಿ. ಬೈರಾಸೀನನನ್ನು ಕೊಲೆ ಮಾಡಿದ್ದಾನೆ. ಲೇ ಪಾಟೀಲ, ಕಂಬಳಿ ಸಾಕ್ಷಿ. ಲೇ ಕಂಬಳಿ ಒಮ್ಮೆ ಬೀಸಬಾರದು, ಬೀಸಿದರೆ ನಿನ್ನ ಮೈಯನ್ನ ನೆಣ ಹಳಸೀತು ಜೋಕೆ. ಲೇ ಮಗನ, ನನ್ನ ತಂದೆಯನ್ನು ಕೊಲೆ ಮಾಡಿದ್ದಲ್ಲದೆ ನೀವು ನನ್ನನ್ನು ಕೊಲೆ ಮಾಡಬೇಕೆಂದು ಸಂಚಿನಲ್ಲಿ ಹೊಂಚು ಹಾಕಿದ್ರಿ. ಆದರೆ ಒಬ್ಬರಿಗೂ ಬಗ್ಗುವ ಹುಲಿರಾಯ ಅಲ್ಲ ಅಂತ ಬೈರಸೀನನನ್ನು ಕೊಲೆ ಮಾಡಿ ನನ್ನನ್ನು ಜೈಲಿಗೆ ಕಳಿಸುವ ಪ್ಲಾನ್ ಮಾಡಿದ್ದೀರಿ. ಪ್ಲಾನು? ಇನ್ನು ನೀನು ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತಿರಲಿಲ್ಲ. ನಮ್ಮ ಕಡೆ ಮಂದಿ ಬಳ್ಳಾರಿ ಜೈಲಿನಲ್ಲಿ ಜಗ್ಗಾಗಿದ್ದಾರೆ. ಬೇಕಾದರೆ ಅಲ್ಲೇ ಹೋಗಿ ಕೊಲೆ ಮಾಡು ಮಗನೇ. ನೋಡಿ ಸಾವುಕಾರ್ರಿ, ನೀವೇನು ವಾದ ಮಾಡದಿದ್ರು ಕೋರ್ಟ್ನಲ್ಲಿ ಬಂದು ವಾದ ಮಾಡ್ರಿ. ರಾಯ, ನಿನ್ನ ಛಲವನ್ನೇ ಗೆಲ್ಲಲು ಬಂದ ರಾಯ, ಮೇಪಿಸಿಕೊ. ನಿನ್ನ ಕನಸನ್ನೇ ನುಚ್ಚು ನೂರು ಮಾಡಿದ್ದೆ. ಸೋಲೆಂಬ ಭಯವೇ ಇಲ್ಲ ಈ ಪಾಟೀಲನಿಗೆ. 100 ಎತ್ತು ಸಾಕಿದ್ದೇನೆ, 100 ಹಸು ಸಾಕಿದ್ದೇನೆ ಹೇಳುವ ನಿನಗೆ ಒಂದು ಹಸು ಎತ್ತು ಬದುಕುಳಿಯಬಾರದು. ಇದೇ ಈ ಪಾಟೀಲನ ಷರತ್ತು. ಪಾಟೀಲ, ದೇಸಾಯಿ ಪಾಟೀಲ, ನಿಮ್ಮಿ ಅರಮನೆಗೆ ನಾನೇ 2ನೇ ಒಡೆಯ. ಇದು ನನ್ನ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿ. ಪಾಟೀಲ, ನಿನ್ನ ಮಗಳ ಪ್ರೇಮ ದಿಲ್ಲಿಯಲ್ಲಿ ಓದುತ್ತಿರುವಳು. ನನ್ನ ಪ್ರೇಮ ಎಂಬ ಪಾಷಾಣವನ್ನ ಅವಳ ತಲೆಗೆ ತಿಕ್ಕಿ ಅವಳ ಗಂಡನಾಗದೆ ಹೋದರೆ ನನ್ನ ಹೆಸರು ಪ್ರಾಜ್ವಾಲ್ ರಾಜನೇ ಅಲ್ಲ. ಪಾಟೀಲ, ನಿನ್ನ ಮುಂದಿನ ಸರ್ವಾಸ್ತಿಯ ಒಡೆಯ ನಾನಾಗಲೇಬೇಕು. ಒಳ್ಳೆಯ ವಿಚಾರದಲ್ಲಿ ತೊಡಗಿದಂತೆ ಕಾಣುತ್ತದೆ. ಕೇಸಲು ತಿನ್ನುವ ನಾಯಿಯ ಹೊಟ್ಟೆಯಲ್ಲಿ ನಾಯಿಯ ಮರಿಯ ಹುಟ್ಟುತ್ತದೆ ಎನ್ನುವುದಕ್ಕೆ ನೀನೇ ಪ್ರಜ್ಞ
ಸಾಕ್ಷ್ಯ ಸಾಕ್ಷಿ ಸರ್ವಾಸ್ತಿ ಸರ್ವಾಸ್ತಿ ಇಲ್ಲಿದೆ ನೋಡು ನಿನ್ನ ಒಡೆಯನ ಆಸ್ತಿಯನ್ನು ಕಣ್ಣು ತೋಸದೆ ನೋಡು ಈ ನಿನ್ನ ಒಡೆಯನ ಆಸ್ತಿಯನ್ನು ಲೇ ಶರತ, ನಾಲಿಗೆ ಬಿಗಿ ಹಿಡಿದು ಮಾತನಾಡು. ಆ ಪಾಟೀಲ ನನ್ನ ಹೆಸರಿಗೆ ಬರೆದು ಕೊಟ್ಟಿದ್ದಾನೆ. ನೀನು ಯಾವ ದೊಣ್ಣೆ ನಾಯಕನಲ್ಲೇ ಇದನ್ನ ಕೇಳೋದು. ಇಲ್ಲಿ ನಾನು ಹೇಳಿದ್ದೇವೆ ಅಂತ ಇದು ನಿನ್ನ ಸಾಮ್ರಾಜ್ಯ, ನಿನ್ನ ಸಾಮ್ರಾಜ್ಯಕ್ಕೆ ಕುತ್ತು ತಂದ ಒಡೆಯ ನಾನೇ. ನಿನ್ನ ಹೆಸರಿಗೆ ಹಾಕುವುದಕ್ಕೆ 40 ದಿನ ಬೇಕಾಗಿತ್ತು. ಕೋರ್ಟಿನಲ್ಲಿ ತಂದಿದ್ದೇನೆ, ನೋಡಲೇ ಈ ಒಗದ ಪತ್ರವನ್ನು. ಕೋರ್ಟ್ ಕೊಟ್ಟ ತೀರ್ಪು. ಕೋರ್ಟಿನಲ್ಲಿ ನ್ಯಾಯ ಹೇಳುವ ಜಡ್ಜಲ್ಲಿ ಗುಂಡಿಟ್ಟು ಕೊಲ್ಲುವ ಭಯಂಕರ ವಿಕೃತ ನರ ವ್ಯಾಘ್ರಗಳು. ಲೇ ಗುಂಡಿಟ್ಟು ಕೊಲ್ಲುವ ಗಂಡೆ, ಲೇ ನೀನ್ ಯಾರಲ್ಲೇ? ಎಲ್ಲಿಂದ ಬಂದಿ? ಯಾವ ಕೆಲಸಕ್ಕಂತ ಬಂದಿ? ನಿನ್ನ ಜನ್ಮವನ್ನು ಜಾವಾಡಲು ಬಂದ ಬೆಟ್ಟಕ್ಕೆ ಬೆಂಕಿ ಹಚ್ಚಿದವು ನೀನು. ಬೆಟ್ಟಕ್ಕೆ ಬೆಂಕಿ ಹಚ್ಚಿದ ಹುಲಿ. ಲೇ, ಇಂಥ ಹುಲಿಗಳು ನಮ್ಮ ಕೈಯಲ್ಲಿ ತಲೆ ಸಿಗಲಾರದೆ ಸತ್ತು ಹೋಗಿದ್ದಾವೆ. ಇದು ಸತ್ತು ಹೋಗಲು ಇಲಿನಲ್ಲ, ಕುರಿನಲ್ಲ, ಪಕ್ಕ ಷರತ್ತು ಹಾಕಿದ ಸರ್ದಾರ. ಸರದಾರ ಸರದಾರ ಸರದ ನೀನೇ ಸೀಮೆ ಸರ್ದಾರಲೇ. ಇದು ನನ್ನ ಅರಮನೆ. ಈ ಅರಮನೆಗೆ ನಾನೇ 2ನೇ ಒಡೆಯ. ಇಲ್ಲಿ ನಾನು ನುಡಿದರೆ ಭವಿಷ್ಯವಾಣಿ ನುಡಿದಂತೆ. ಭವಿಷ್ಯವಾಣಿ ನುಡಿದವರೆಲ್ಲ ಊಟ ಕಟ್ಟಲು ಸಾಧ್ಯವೇ ಇಲ್ಲ. ಹಠ ಹಿಡಿದವರೆಲ್ಲ ಆಸ್ತಿಯಂತೂ ಹೊಡೆಯಕ್ಕಾಗಲ್ಲ. ಮಂದಿ ಆಸ್ತಿ ಹೊಡೆಯುವವರು ನಾವೇ, ಹೋರಾಡುವವರು ನಾವೇ, ಸಮಾಜದಲ್ಲಿ ತಲೆ ಎತ್ತಿ ಬದುಕಿದವರು ನಾವು. ಏ ಶರತ್ತ, ಎದೆ ಗುಂಡಿ ಹಿಡಿದು ಮಾತಾಡಕ್ ಬರ್ತಿದ್ದಲೇ ಮಗನ. ಈ ಬೂದಿ ಇಟ್ಟು ಬಗಡಿ ಊಟ ಹೆಂಗೈತಿ? ನಾವು ಜ್ಞಾನ ಉಳ್ಳವರ್ಲೇ, ಜ್ಞಾನ ಉಳ್ಳವರು. ಉಳ್ಳವರು ಶಿವಾಲಯ ಕಟ್ತಾರ ಅಂತೇಳಿ ನೀವು ಕಟ್ಟ ಆಗೋದ ಹೆಂಗ? ಜ್ಞಾನವಿಲ್ಲವರು ನೀವು. ಒಂದೇ 1 ರೂಪಾಯಿ ಲಾಭವಿದೆ ಎಂದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ಇದರ ಅರ್ಥವೇ ನಿಮ್ಮ ಛಲಗುವುದು. ಲೇ ದೇಸಾಯಿ ಗೌಡ, ಧರ್ಮಕ್ಕೆ ಧಕ್ಕೆ ತರುವ ಕೆಲಸಕ್ಕೆ ಕೈ ಹಾಕಬೇಡಲೇ ದೇಸಾಯಿ ಗೌಡ. ಮಿತ್ರ ಶತ್ರು ಅಂತ ನಮ್ಮ ಬಾಳಿಗೆ ಬೆಂಕಿ ಇಟ್ಟ ಈ ನಮ್ಮ ಹಕ್ಕಾರಕ್ಕೆ ಶರತ್ ಮೆಚ್ಚಲೇಬೇಕು, ಮೆಚ್ಚಲೇಬೇಕು ಶರತ್. ಶರತ್ತ, ಬಂದ ದಾರಿ ಸರಳ ಐತಿ ಅಂತ ಹೇಳಿ ಸುಮ್ಮಕ್ ನಡೆದು ಬಿಡಬೇಕಲ್ಲಿ. ಹುಲಿ ಕಳ್ಳಿ ಅಂತ ಬಾಲ ಬಿಚ್ಚಾಕ್ ಬಂದ ಮಗನ. ಕೊಯ್ಯ ಅಂದ್ರೆ ಕೊಡ್ಲೆ ಕಾಯಿ
ಲೇ ಭೂಮಿ, ಸಿಂಹ ಇವರ ಮುದು ಸಿಂಹ ಕೋರ್ಟಿನಲ್ಲಿ ಸಾಕ್ಷಿ ಹೇಳುವಷ್ಟರಲ್ಲಿ ಸತ್ತು ಹೋಗಿತ್ತು ನನ್ನ ಕೈಯಲ್ಲಿ. ದಯಾನಂದನ ಪ್ರಾಣ ಸಿಗದಂತೆ ಬಂದೆನೆಂದು ಇದೇ ಜಾಗ ಫಿಕ್ಸು. ಲೇ ಪಾಟೀಲ, ಹುಲಿ 3 ದಿನ ಗರ್ಜಿಸಿದರು, ಗರ್ಜಿಸಿ ಸಾಯಿರದು ಹೊರತು ಇಲಿಯಾಗಲ್ಲ. ಲೇ ಪಾಟೀಲ, ನೀನೆಷ್ಟು ಕಂಠಪಾಠ ಮಾಡಿದರು ನಿನ್ನ ಆಸ್ತಿ ನನಗೆ ಸೇರುವುದು. ಮಾಡಿಕೊಳ್ಳಿ ಪತ್ರವನ್ನು, ಒಬ್ಬರ ಭೂಮಿಯನ್ನು ಕಬಳಿಸುವುದು ಬಿಟ್ಟು ಮನುಷ್ಯರಾಗಿ ಬಾಳಬೇಕು. ನಾನು ನಿಮಗೆ ಒಂದು ಮಾತು ಹೇಳುತ್ತೇನೆ ಕೇಳಿ. ಶಿವಣ್ಣನ ಗೋಡೆಗೆ ಬೆಂಕಿ ಹಚ್ಚಿದವರು ಸಾಲ ಕೊಡಲು ಬಂದಾಗ ಅವರ ಚೀಲವನ್ನು ಬೇರೆ ಮಾಡಿ ಖಾಲಿ ಪೇಪರ್ ತುಂಬಿಕೊಟ್ಟ ಈ ಬಂಡ ಬಡ್ಡಿ ಮಗ ಬೂದಿ ರೊಕ್ಕದ ಚೀಲ ಬೇರೆ, ನಿಮ್ಮ ಚೀಲ ತೋರಿಸಿ ಮಣಿ ಒಡೆಯಲು ಹೊಂಚ ಹಾಕಿದವರು ನೀವೇ. ದಯಾನಂದಪ್ಪನವರನ್ನು ಕೊಲೆ ಮಾಡಿ ನೀವೇ ರೈಲು ಹಳಿಗೆ ಹಾಕಿ ಶವ ಸಂಸ್ಕಾರಕ್ಕೆ ರೊಕ್ಕ ಕೊಟ್ಟ ಗ್ರಾಮದ ಘಾತಕರು ನೀವು. ಸದ್ಯದಲ್ಲಿ ನಿಮ್ಮನ್ನು ಪೊಲೀಸರು ಬಂಧಿಸುವರು. ಗೌಡ್ರ, ಇವ ನಾವ ಬಗಡಿಗೆ ಊಟ ಬಡ್ದವಿ ಅಂದ್ರ ಅದ್ರ ಅವನು ಗೋಡೆ ಅಂತ ತಗೊಂಬಂದು ನಮಗೆ ಬಡ್ದಲ್ಲ ಈ ಮಗ. ಅಲ್ಲ ಆ ಮಗ ಹೋಗೋಬೇಕಾರ ಹಂಗ ಹೋಗ್ಲಲ್ರಿ, ಪೊಲೀಸರು ಬರ್ತಾರ ಅಂತ ಹೇಳೋದ. ಅದಕ್ಕೆ ಹೇಳಿ ಕೇಳಿ ನಾವು ಮುದುಕ್ ಮನುಷ್ಯರು, ನಮಗೆ ಹಾಕ್ಬೇಕು ದೊಡ್ಡಾಣಿನ ವಿಷಯ ಗಿಡ್ಡಾಂಡಾಗ ನಾವು ಏನಾರ ಯಾಕಾಗಲಿ ಪೊಲೀಸರು ಬರೋದ್ರಾಗ ನಮ್ಮ ಜಾಗ ಖಾಲಿ ಮಾಡಿದ್ರು ಸಾಕು. ಗೌಡ್ರ, ನಾನೇನು ಬರ್ತೇನೆ, ನಮ್ಮ ದಾರಿ ನಮಗ, ನಿಮ್ಮ ದಾರಿ ಹೋಗಲೇ ಶಕ್ತಿ ಹೋಗು. ಅರ್ಧರಾತ್ರಿಯಲ್ಲಿ ನಿನಗೆ ನೀನು ನೇಣು ಹಾಕಿಕೊಂಡು ಸಾಯಬೇಕು, ಹಾಗೇ ನಿರ್ಮಿಸುವೆ. ಹಗ್ಗದ ತುಂಡಿನಿಂದ ಪ್ರಜ್ವಲನ ಪ್ರಕಾರ ಯಾವ ಒತ್ತಡವೂ ಇರಲಿಲ್ಲ. ನನ್ನ ಹೆಸರು ಕಡಿಮೆಯಾಗಿದೆ, ಇದು ಕೋರ್ಟ್ ಕೊಟ್ಟ ತೀರ್ಪು. ಗೌಡ್ರೆ, ಇದಕ್ಕೆ ನ್ಯಾಯ ಹೇಳುವ ಜಡ್ಜ್ ಅನ್ನಿ ಗುಂಡಿಟ್ಟು ಕೊಲ್ಲಬೇಕು. ಅಂದಾಗ ಮಾತ್ರ ಈ ಕೇಸಿಗೆ ಮುಕ್ತಿ ಸಿಗುತ್ತದೆ. ಲೇ ಪ್ರಜಾ, ಮನುಷ್ಯನಿಗೆ ಅತಿ ಅಮೃತ ಕೈಯಾಗುವುದು, ಅದರಂತೆ ನಿನಗೀಗ ಸೊಕ್ಕು ಜಾಸ್ತಿ ಆಗಿದೆ. ಕೈಯಲ್ಲಿ ಬ್ಯಾಗು ಏಕೆ ಹಿಡಿದಿರುವೆ? ಗೌಡ್ರೆ, ನಾನು ವಿದೇಶಕ್ಕೆ ಹೊರಟಿದ್ದೇನೆ. ಯಾವತ್ತು ಮರಳಿ ಈ ಊರಿಗೆ ಕಾಲಿಡುವುದಿಲ್ಲ. ಪ್ರಜಾ, ನಿನ್ನಂತ ಘಾತಕರನ್ನು ಎಷ್ಟು ಜನ ಕಂಡಿಲ್ಲ. ನಿನ್ನ ಪಾಸ್ಪೋರ್ಟ್ ನನ್ನ ಹತ್ತಿರ ಹೇಗೆ ಹೋಗುತ್ತೆ ಮಗನೇ? ಪಾಸ್ಪೋರ್ಟ್ ಒಂದು ಪಾಸ್ಪೋರ್ಟ್ ನಿನ್ನ ಹತ್ತಿರ ಇದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಇನ್ನೆರಡು ಪಾಸ್ಪೋರ್ಟ್ ನನ್ನ ಹತ್ತಿರ ಇದೆ. ಕೊನೆಯ ಪಾಸ್ಪೋರ್ಟ್ ಕೊಡುವೆ, ತೆಗೆದುಕೋ. ನೋಡಿ ಪೊಲೀಸರೇ, ನಮ್ಮ ಪ್ರಜ್ವಾಲ ಅಂತ ತಪ್ಪು ಏನು ಮಾಡಿಲ್ಲ. ಅವನನ್ನು ಕರೆದುಕೊಂಡು ಹೋಗಬೇಡಿ ಸರ್. ಒಂದು ಸಲ ಹೇಳಿದರೆ ಅರ್ಥವಾದ ಆಗುವುದಿಲ್ಲವೇ ಪಾಟೀಲ? ಪಾಟೀಲ, ನನ್ನನ್ನು ಇಲ್ಲಿವರೆಗೆ ಯಾವ ಪೊಲೀಸ್ ಆಫೀಸರ್ ಟಚ್ ಮಾಡಿಲ್ಲ. ಆದರೆ ಇದು ನಿನ್ನದೇ ಕುತಾಂತ್ರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಪಾಟೀಲ, ಮತ್ತೆ ಬರ್ತೇನೆ. ನಿನ್ನನ್ನು ಇನ್ನೊಂದು ಕೈ ನೋಡಿಕೊಂಡೇ ನೋಡ್ಕೊಳ್ತೇನೆ. ಓಕೆ ಓಕೆ,
ಭೂಮಿ ಬಿರೆಯುವುದು ಬಿಸಿಲು ಹೆಚ್ಚಾಗಿ ಅಲ್ಲ, ನಿಮ್ಮಂತ ಜನರು ಹೆಚ್ಚಾಗಿದ್ದಕ್ಕೆ ಭೂಮಿಯ ತಾಪಮಾನ ಹೆಚ್ಚಾಗಿ ಜಗತ್ತಿನಲ್ಲಿ ತಂತ್ರಜ್ಞಾನ ಎಷ್ಟು ಮುಂದುವರೆದಿರುವುದು. ಅದರಿಂದ ಮಾನವನ ದೇಹಕ್ಕೆ ಮಾರಕ ಎಚ್ಚರಿಕೆಯಿಂದಿರಬೇಕು ಈ ಪೊಲೀಸರಿಂದ.